ಓಂಕಾರ ಮೂರುವಾರಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜನ್ನು ಹತ್ತನೇ ರಾಮ್ ಭಜನ್. सीताराम कहो राधे श्याम कहो, 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 सीताराम बिना कोई प्यारा नहीं, सीताराम बिना कोई प्यारा नहीं, राधे श्याम बिना कोई अपना नहीं, राधे श्याम बिना कोई अपना नहीं, सीताराम कहो राधे श्याम कहो, सीताराम कहो राधे श्याम कहो, सीताराम बिना सुख कौन करे, सीताराम बिना सुख कौन करे, राधे श्याम बिना दुख कौन हरे, राधे श्याम बिना दुख कौन हरे, सीताराम कहो राधे श्याम कहो, 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 सीताराम बिना बेड़ा पार नहीं, सीताराम बिना बेड़ा पार नहीं, राधे श्याम बिना उद्धार नहीं, राधे श्याम बिना उद्धार नहीं, सीताराम कहो राधे श्याम कहो, 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 सीताराम कहो राधे श्याम कहो. नंदो श्री राम भजने. भज मन राम भज मन राम, भज मन राम
भज मन राम, भज मन राम, भज मन राम, भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। भज मन केशव भज मन माधव, भज मन केशव भज मन माधव। भज मन राघव भज मन राम, भज मन राघव भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। भज मन गोविंद भज मन मुकुंद, भज मन गोविंद भज मन मुकुंद। भज मन आनंद भज मन राम, भज मन आनंद भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। भज मन रघुवर भज मन नटवर, भज मन रघुवर भज मन नटवर। भज मन श्रीधर भज मन राम, भज मन श्रीधर भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। पांडुरंग श्रीरंग भज मन राम, पांडुरंग श्रीरंग भज मन राम। ध्यान श्लोकಗಳು. ओम पार्थाय भगवता नारायणेन स्वयं ग्रथितां पुराणमुनिना मध्ये महाभारतम् अमृतवर्षिणीं भगवतीं अष्टादशाध्यायिनीम् अम्ब त्वामनुसन्दधामि भगवद्गीते भगवद्वेषिणीम् सर्वोपनिषदो पार्थो वत्स सुधीर्भोक्ता दुग्धं गीतामृतम् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं यं ब्रह्मा वरुणेन्द्ररुद्र शृण्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः, देवाय तस्मै नमः. ನಿನ್ನೆ 3ನೇ ಅಧ್ಯಾಯದ ಶ್ಲೋಕಗಳನ್ನ ನೋಡ್ತಾ ಇದ್ವಿ, ಕರ್ಮಯೋಗದ ವಿಚಾರ. ಈಗ 8ನೇ ಶ್ಲೋಕ ಮತ್ತು 9ನೇ ಶ್ಲೋಕ ಒಟ್ಟಿಗೆ ಹೇಳೋಣ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ ನಿಯತಂ ಲೋಕೋಯಂ ಕರ್ಮ ಬಂಧನಃ ಮುಕ್ತ ಸಂಗ ಸಮಾಚರ. ನಿನ್ನೆ
8ನೇ ಶ್ಲೋಕ ನೋಡಿದ್ವಿ, 9ನೇ ಶ್ಲೋಕನ ಸ್ವಲ್ಪ ನೋಡಿದ್ವಿ. 8ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ಒಂದು ವಿಚಾರ ಏನು ಅಂತಂದರೆ, ಕರ್ಮವನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಮ್ಮ ನೋಡುವಂಥ ರೀತಿ, ಆ್ಯಟಿಟ್ಯೂಡ್ ಏನಿರಬೇಕು, ನಮ್ಮ ಭಾವನೆ ಏನಿರಬೇಕು ಕರ್ಮದ ವಿಷಯದಲ್ಲಿ ಮತ್ತು ಕರ್ಮ ಫಲದ ವಿಷಯದಲ್ಲಿ. ವಾಟ್ ಶುಡ್ ಬಿ ಅವರ್ ಆ್ಯಟಿಟ್ಯೂಡ್ ಅಂತ ನೋಡಿದ್ವಿ. ಅದರಲ್ಲಿ ನಿನ್ನೆ 8ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಭಗವಂತ ಏನು ಕರ್ತವ್ಯವನ್ನು ಕೊಟ್ಟಿದ್ದಾನೋ ಅದನ್ನು ನೀನು ಅವನ ಆಜ್ಞೆ ಅಂತ ಪಾಲಿಸು. ನಿಯತಂ ಅಂದರೆ ಶಾಸ್ತ್ರ ಉಪದಿಷ್ಟಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಶಾಸ್ತ್ರ ಹೇಳಿರೋ ಪ್ರಕಾರ ಅಂದರೆ ಇಲ್ಲಿ ವಿಚಾರ ಏನು ಅಂದರೆ ವರ್ಣಾಶ್ರಮ ಧರ್ಮ. ವರ್ಣ ಅಂದರೆ ಸಪೋಸ್ ಈಗ ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಅವನ ವರ್ಣ ಇಂಜಿನಿಯರಿಂಗ್, ಮತ್ತು ಧರ್ಮ ಅವನು ಗೃಹಸ್ಥನಾಗಿರ್ತಾನೆ, ಆಶ್ರಮ ಧರ್ಮ. ಸೊ ಒಂದು ವರ್ಣ ಧರ್ಮ, ಇನ್ನೊಂದು ಆಶ್ರಮ ಧರ್ಮ. ಎರಡು ಕರ್ತವ್ಯ ಇರುತ್ತೆ ಪ್ರತಿಯೊಬ್ಬರಿಗೂ, ವರ್ಣ ಮತ್ತು ಆಶ್ರಮಕ್ಕೆ ತಕ್ಕಂತೆ. ಆ ರೀತಿ ನಿನ್ನ ವರ್ಣಾಶ್ರಮ ಧರ್ಮವನ್ನು ಪಾಲಿಸು ಅಂತ. ಇನ್ನೊಂದು ರೀತಿ ಇದನ್ನು ನೋಡ್ಬೋದು, ಈ ಕರ್ಮಗಳನ್ನು ಶಾಸ್ತ್ರದಲ್ಲಿ 5 ವಿಂಗಡಿಸಿದ್ದಾರೆ. 5 ಟೈಪ್ಸ್ ಆಫ್ ಕರ್ಮ. ಇದು ಈ ಮುಂದಿನ ಡಿಸ್ಕಷನ್ಗೆ ಈ ವಿಚಾರ ನೆನಪಿಟ್ಕೊಬೇಕು. ನಿತ್ಯ ಕರ್ಮ ಅಂದರೆ ಡೈಲಿ ಡ್ಯೂಟೀಸ್. ಇದು ನಿತ್ಯ ಅಂದರೆ ಕೆಲವುದೆಲ್ಲ ಪ್ರತಿದಿನ ಇರೋದಿಲ್ಲ. ಕೆಲವು ವೈದಿಕ ಕರ್ಮಗಳು 15 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆನೂ ಮಾಡ್ಬೋದು. ಆ ರೀತಿ ಇದೆ ವೈದಿಕ ದೃಷ್ಟಿಯಿಂದ ನೋಡೋದಾದರೆ. ಇಲ್ಲ ಲೌಕಿಕ ನಿತ್ಯ ಕರ್ಮಗಳು, ಡೈಲಿ ಡ್ಯೂಟೀಸ್. ಸೊ ಡೈಲಿ ರೆಗ್ಯುಲರ್, ನಿತ್ಯ ಅಂದರೆ ರೆಗ್ಯುಲರ್ ಆಗಿ ಮಾಡುವಂಥ ಕರ್ತವ್ಯಗಳು. ನೆಕ್ಸ್ಟು ನೈಮಿತ್ತಿಕ ಕರ್ಮ, ಒಕೇಶನಲ್ ಡ್ಯೂಟೀಸ್, ಸಂದರ್ಭಕ್ಕೆ ತಕ್ಕಂತೆ. ಉದಾಹರಣೆಗೆ ಅತಿಥಿಗಳು ಯಾರೋ ಬರ್ತಾರೆ, ಅಥವಾ ವಿಶೇಷ ಪೂಜೆಗಳು, ವಿಶೇಷ ಹಬ್ಬ, ಅಂಥ ದಿವಸ ಮಾಡಬೇಕಾದಂಥ ಕರ್ಮಗಳು. ಸೊ ಇದು ವೈದಿಕ ಲೌಕಿಕ ಎರಡೂ ಅರ್ಥದಲ್ಲಿ ತಗೊಬೋದು. ಸೊ ಈ ನಿತ್ಯ ಮತ್ತು ನೈಮಿತ್ತಿಕ ಕರ್ಮ ಇದೆಯಲ್ಲ, ಇದೆರಡು ಸೇರಿ ನಿಯತ ಕರ್ಮ ಅಂತ ಕರೆಯೋದು. ಆಮೇಲೆ ಇನ್ನೂ 3 ಇದೆ. ಕಾಮ್ಯ ಕರ್ಮ, ಡಿಸೈರ್ ಪ್ರಾಂಪ್ಟೆಡ್ ಆ್ಯಕ್ಷನ್ಸ್, ನಮ್ಮ ಕಾಮನೆಗಳನ್ನು, ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂಥ ಕರ್ಮಗಳು. ಅಂದರೆ ಅದು ಕಂಪಲ್ಸರಿ ಇಲ್ಲ. ನಿತ್ಯ ನೈಮಿತ್ತಿಕ ಕರ್ಮಗಳು ಕಂಪಲ್ಸರಿ ಎಲ್ಲರಿಗೂ, ಅಂದರೆ ಅವರವರ ವರ್ಣಾಶ್ರಮಕ್ಕೆ ತಕ್ಕಂತೆ. ಆದರೆ ಕಾಮ್ಯ ಕರ್ಮ ಅದು ಅವರವರ ಮನಸ್ಸಿಗೆ ತಕ್ಕಂತೆ. ಅವ್ರಿಗೇನು ಆಸೆ ಇದೆಯೋ, ಅವ್ರ ಮನಸ್ಸಲ್ಲಿ ಏನು ಬಯಕೆ ಇದೆಯೋ ಅದಕ್ಕೆ ತಕ್ಕಂತೆ ಕಾಮ್ಯ ಕರ್ಮಗಳು. ಕಾಮ್ಯ ಕರ್ಮ ಅಂದರೆ ಸಕಾಮ ಕರ್ಮ, ಡಿಸೈರ್ ಪ್ರಾಂಪ್ಟೆಡ್ ಆ್ಯಕ್ಷನ್ಸ್. ಆಮೇಲೆ ಇನ್ನೊಂದು ಪ್ರಾಯಶ್ಚಿತ್ತ ಕರ್ಮ ಅಂತಿದೆ. ಪ್ರಾಯಶ್ಚಿತ್ತ ಕರ್ಮ ಅಂದರೆ ನಾವೇನೋ ಮಾಡಬಾರದು ಮಾಡಿರ್ತೀವಿ, ಮಾಡಬಾರದು ಮಾಡಿದ್ರೆ ಏನಾಗುತ್ತೆ, ಆಗಬಾರದಾಗತ್ತೆ. ಹೌದಾ? ಯಾಕೆ ನಮ್ಮ ಲೈಫಲ್ಲಿ ಆಗಬಾರದಾಯಿತು? ಯಾಕಂದ್ರೆ ಮಾಡಬಾರದೇನೋ ಮಾಡಿದ್ದೀವಿ. ಯಾವಾಗ ಮಾಡಿದ್ದೀವೋ ಗೊತ್ತಿಲ್ಲ, ಯಾವಾಗಲೂ ಮಾಡಿದ್ದೀವಿ. ಅದರ ಫಲ ಬರುತ್ತೆ. ಸೊ ಅದು ದುಃಖದ ರೂಪದಲ್ಲಿ ಬರುತ್ತೆ. ಮಾಡಬಾರದು ಮಾಡಿದ್ರೆ ಅದು ಪಾಪ, ನಿಷಿದ್ಧ ಕರ್ಮ ಅಂತದಕ್ಕೆ ಹೆಸರು. ನಿಷಿದ್ಧ ಅಂದರೆ ಪ್ರೊಹಿಬಿಟೆಡ್ ಬೈ ದಿಸ್ ಶಾಸ್ತ್ರ. ಶಾಸ್ತ್ರ ಯಾವುದು ಮಾಡಬಾರ್ದು ಅಂತಿದೆಯೋ ಅದನ್ನು ಮಾಡಿದ್ರೆ ನಾವು ಕರ್ಮದ ಫಲವನ್ನು ದುಃಖದ ರೂಪದಲ್ಲಿ ಅನುಭವಿಸ್ಬೇಕಾಗತ್ತೆ, ಪಾಪದಿಂದ. ಸೊ ಅದು ಪಾಪಕರ್ಮ, ಅದು ದುಃಖದ ರೂಪದಲ್ಲೇ ನಮಗೆ ವಾಪಸ್ ಬರುತ್ತೆ. ನಿಷಿದ್ಧ ಕರ್ಮ. ಉದಾಹರಣೆಗೆ ಶಾಸ್ತ್ರದಲ್ಲಿ ಸುರಪಾನ ಮಾಡಬಾರ್ದು ಅಂತಿದೆ, ಹಿಂಸೆ ಕೊಡಬಾರ್ದು ಇನ್ನೊಬ್ಬರಿಗೆ ಅಂತೆಲ್ಲ ಇದೆ. ಇದೆಲ್ಲ ನಿಷಿದ್ಧ. ಮಾಡಿದ್ರೆ ದುಃಖ ಬರುತ್ತೆ ಯಾವುದೋ ಒಂದು ರೂಪದಲ್ಲಿ. ಆಮೇಲೆ ಬರುತ್ತೆ, ಕೆಲವೊಮ್ಮೆ ತಕ್ಷಣವೇ ಬರುತ್ತೆ, ಡಿಪೆಂಡ್ಸ್. ಸೊ ಆ ರೀತಿ. ಆಮೇಲೆ ಕೊನೆಯದಾಗಿ ಪ್ರಾಯಶ್ಚಿತ್ತ ಕರ್ಮ ಮಾಡಬಾರದನ್ನು ಮಾಡಿದ್ದನ್ನು ತಡೆಯೋದಕ್ಕೆ. ಈಗ ಅಸ್ಟ್ರಾಲಜರ್ ಜ್ಯೋತಿಷ್ಯರ ಹತ್ರ ಹೋದರೆ ಅವ್ರು ಹೇಳ್ತಾರೆ, ನಿನಗೆ ಇಂಥ ಕರ್ಮ ಫಲ ಬರುತ್ತೆ, ದುಃಖದ ರೂಪದಲ್ಲಿ ಬರುತ್ತೆ, ಅದನ್ನು ತಡೆಯೋದಕ್ಕೆ ನೀನು ಇಂಥ ಪೂಜೆ ಮಾಡು ಅಂತೆಲ್ಲ ಹೇಳ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ತಡಿಬೋದು ಅದು ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸ್ವಾಮಿ ತೇಜೋಮಯನಂದರು ನಮ್ಮ ಚಿನ್ಮಯ ಮಿಷನ್ ಗುರುಗಳನ್ನೊಬ್ಬರು ಕೇಳಿದ್ರು, ಈ ಪ್ರಾರಬ್ಧವನ್ನು ತಡೆಯೋದಕ್ಕೆ ಪ್ರಾಯಶ್ಚಿತ್ತ ಕೆಲಸ ಮಾಡುತ್ತಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಈಗ ಟ್ರೈನ್ ಭಾಳ ಫಾಸ್ಟಾಗಿ ಬರ್ತಿದ್ರೆ ಅದನ್ನು ನಾವು ಕೈ ತೋರಿಸಿ ನಿಲ್ಲಿಸೋಕ್ಕಾಗಲ್ಲ. ನಿಧಾನಕ್ಕೆ ಬರೋ ಟ್ರೈನನ್ನು ನಾವು ಕೈ ತೋರಿಸಿ ನಿಲ್ಲಿಸ್ಬೋದು.
ಅದರ ತೀವ್ರ ಪ್ರಾರಬ್ಧ ಅನುಭವಿಸಲೇಬೇಕು. ಮಂದ ಪ್ರಾರಬ್ಧ, ದುರ್ಬಲ ಪ್ರಾರಬ್ಧ, ಪ್ರಬಲ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಎಲ್ಲ ಕೆಲಸ ಮಾಡಲ್ಲ. ಆದರೆ ದುರ್ಬಲ ಪ್ರಾರಬ್ಧವನ್ನು ನಾವು ಹೀಗೆ ಪ್ರಾರ್ಥನೆ, ಜಪ, ಪ್ರಾಯಶ್ಚಿತ್ತ ಕರ್ಮಗಳಿಂದ ಜ್ಯೋತಿಷರು ಏನು ಹೇಳ್ತಾರೆ ಅದರ ಪ್ರಕಾರ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದರ ಪ್ರಭಾವದಿಂದ ನಾವು ಪಾರಾಗ್ಬೋದು ಅಂತ ಹೇಳಿದರು. ಸೊ ಆ ರೀತಿ ನಿಷಿದ್ಧ ಕರ್ಮ ಮಾಡಬಾರದ್ದನ್ನು ಮಾಡೋದು ನಿಷಿದ್ಧ ಕರ್ಮ. ಅದರ ಫಲವನ್ನು ತಡೆಯೋದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳು. ಸೊ ಒಟ್ಟು 5 ಕರ್ಮಗಳಿದೆ. ಇಲ್ಲಿ ನಿಯತ ಕರ್ಮ ಅಂದರೆ ಯಾವುದು? ನಿತ್ಯ ನೈಮಿತ್ತಿಕ ಕರ್ಮ, ಡೈಲಿ ಡ್ಯೂಟೀಸ್ ಆ್ಯಂಡ್ ಒಕೇಶನಲ್ ಡ್ಯೂಟೀಸ್. ಇದು ಕಂಪಲ್ಸರಿ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಮಾಡಲಿಲ್ಲ ಅಂದರೆ ದೋಷ, ಪ್ರತ್ಯವಾಯ ಪಾಪ ಅಂತ ಬರುತ್ತೆ. ಸೊ ಸಿನ್ ಆಫ್ ಒಮಿಷನ್ ಅಂತ ಹೇಳ್ತಾರೆ. ಅದನ್ನು ಮಾಡು ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ. ನಿನ್ನೆ ನೋಡಿದ್ವಿ ಅದರ ವಿಚಾರ. ಮತ್ತು ಅಲ್ಲಿ ಕರ್ಮಜ್ಯಾಯೋ ಹಿ ಅಕರ್ಮಣಃ ಅಂತ ಬಂತು. ಅಕರ್ಮಕ್ಕಿಂತ ಅಂದರೆ ಏನು ಮಾಡದೆ ಸುಮ್ಮನೆ ಕೂರೋದಕ್ಕಿಂತ ಕರ್ಮ ಮಾಡೋದೇ ಶ್ರೇಷ್ಠ, ಉತ್ತಮ. ಅದರ ಕಾರಣಗಳು ನೋಡಿದ್ವಿ ನಾವು. 3 ಕಾರಣ ನೋಡಿದ್ವಿ. 4ನೇ ಶ್ಲೋಕ, 5ನೇ ಶ್ಲೋಕ ಮತ್ತು 6ನೇ ಶ್ಲೋಕದಲ್ಲಿ. ಮೊದಲನೇದಾಗಿ ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ. ಆಮೇಲೆ ಕರ್ಮತ್ಯಾಗ ಸಾಧ್ಯವೂ ಇಲ್ಲ. ಎಲ್ಲಿಯ ತನಕ ಮನಸ್ಸಲ್ಲಿ ವಾಸನೆಗಳು, ರಾಗದ್ವೇಷಗಳಿರುವಾಗ ಕರ್ಮತ್ಯಾಗ ಸಾಧ್ಯವೂ ಇಲ್ಲ. ಮತ್ತು ಮನಸ್ಸಲ್ಲಿ ರಾಗದ್ವೇಷ ಇಟ್ಕೊಂಡು ಕರ್ಮತ್ಯಾಗ ಮಾಡಿದರೆ ವಿಪರೀತ ಫಲ ಉಂಟಾಗುತ್ತೆ, ವ್ಯಕ್ತಿತ್ವ ಹಾಳಾಗುತ್ತೆ ಡ್ಯೂ ಟು ಸಪ್ರೆಷನ್. ಅದರಿಂದ ಇಲ್ಲಿ 4ನೇ ಕಾರಣ ಕೊಡ್ತಿದ್ದಾನೆ ಶ್ರೀಕೃಷ್ಣ. ಶರೀರಯಾತ್ರಾಪಿಚತೇನ ಪ್ರಸಿದ್ಧೇತ ಕರ್ಮಣಃ. ಏನು ಮಾಡದೆ ಸುಮ್ಮನೆ ಕಾಲ ಕಳೆದ್ರೆ ಆರೋಗ್ಯ ಹಾಳಾಗುತ್ತೆ. ಶರೀರದ ಯಾತ್ರೆ ಅಂದರೆ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಹಾಳಾಗುತ್ತೆ, ಶರೀರದ ಆರೋಗ್ಯ ಹಾಳಾಗುತ್ತೆ, ಮನಸ್ಸಿನ ಆರೋಗ್ಯವೂ ಹಾಳಾಗುತ್ತೆ. ಅದರಿಂದ ಕರ್ಮಜ್ಯಾಯೋ ಹಿ ಅಕರ್ಮಣಃ ಅಂತ ಇಲ್ಲಿ ಶ್ರೀಕೃಷ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಕರ್ಮಕ್ಕಿಂತ ಕರ್ಮ ಮಾಡೋದೇ ಒಳ್ಳೆಯದು. ಆ್ಯಕ್ಷನ್ ಈಸ್ ಬೆಟರ್ ದ್ಯಾನ್ ಇನ್ಯಾಕ್ಷನ್ ಅಂತ. ಯಾಕಂದರೆ ಎಷ್ಟೋ ಜನರಿಗೆ ಅನಿಸುತ್ತೆ ಆರಾಮಾಗಿರೋದೇ ಒಳ್ಳೆಯದು, ಈಗ ಸಾಕಷ್ಟು ಹಣ ಇದೆ, ಎಲ್ಲ ಅನುಕೂಲ ಇದೆ, ಯಾಕೆ ಕಷ್ಟಪಡೋಕೆ, ಆರಾಮಾಗಿರೋಣ. ಆದರೆ ಜಾಸ್ತಿ ಆರಾಮಾಗಿದ್ದರೆ ಆಮೇಲೆ ಬೇರೆ ಥರ ಸಮಸ್ಯೆಗಳು ಉಂಟಾಗುತ್ತೆ. ಶರೀರದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಬೇರೆ ಬೇರೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ. ಅದರಿಂದ ಆ ವಿಚಾರವನ್ನು 8ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಸ್ಪಷ್ಟಪಡಿಸಿದ್ದಾನೆ. ಈಗ 9ರಿಂದ 12, 9ನೇ ಶ್ಲೋಕದಿಂದ 12ನೇ ಶ್ಲೋಕ ಈ ವಿಚಾರದಲ್ಲಿ ಏನು ಅಂತಂದರೆ ಯಜ್ಞಭಾವ. ನಿನ್ನೆ ಇದು ಶುರು ಮಾಡಿದ್ವಿ. ಸೊ 9th verse to 12th verse ಟಾಕಿಂಗ್ ಅಬೌಟ್ ಯಜ್ಞಭಾವ. ಸೊ ಇಲ್ಲಿ ಒಂದು ಅರ್ಥ ನೋಡಿದ್ವಿ. ಯಜ್ಞಾರ್ಥಂ ಕರ್ಮ ಅಂತಂದರೆ ಈಶ್ವರಾರ್ಥಂ ಕರ್ಮ. ಯಜ್ಞ ಅಂದರೆ ಈಶ್ವರ ಅಂತ ಶಂಕರಾಚಾರ್ಯರ ಭಾಷೆಯಲ್ಲಿ ಹೇಳ್ತಾರೆ. ಸೊ ಯಜ್ಞ ಅಂದರೆ ಈಶ್ವರ ಅನ್ನೋ ಅರ್ಥ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಸರು ವಿಷ್ಣುದು ಯಜ್ಞ ಅಂತಲೇ ಬರುತ್ತೆ. ಸೊ ಯಜ್ಞಾರ್ಥಂ ಕರ್ಮ ಅಂದರೆ ಭಗವಂತನಿಗೋಸ್ಕರ ಮಾಡುವಂಥ ಕರ್ಮ ಅಂತ ಬರುತ್ತೆ. ಅದು ಬಿಟ್ಟು ಸೊ ಇಲ್ಲಿ ಯಜ್ಞಾರ್ಥಂ ಕರ್ಮ ಅಂದರೆ ವೇದದ ಭಾಷೆಯಲ್ಲಿ ಹೇಳೋದಾದರೆ ನಿತ್ಯ ನೈಮಿತ್ತಿಕ ಕರ್ಮ, ನಿತ್ಯ ನೈಮಿತ್ತಿಕ ಕರ್ಮ. ಆಮೇಲೆ ಅನ್ಯತ್ರ ಅಂತಿದೆ. ಅನ್ಯತ್ರ ಅಂದರೆ ಅದು ಬಿಟ್ಟು ಬೇರೆ ಕರ್ಮಗಳು. ಅನ್ಯತ್ರ ಅಂದರೆ ಯಾವುದು? ಕಾಮ್ಯ, ನಿಷಿದ್ಧ, ಪ್ರಾಯಶ್ಚಿತ್ತ. ಅದು ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಸೊ ಯಜ್ಞಾರ್ಥಂ ಕರ್ಮ ಬಿಟ್ಟು ಬೇರೆ ಕರ್ಮಗಳು ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಅಂದರೆ ಮನಸ್ಸು ಚೆನ್ನಾಗಿರಲ್ಲ ಅಂತ ಅರ್ಥ. 2 ಅರ್ಥ ನೋಡಿದ್ವಿ ನೆನ್ನೆ. ಒಂದು, ಕರ್ಮದಲ್ಲಿ ಸುಖ ಇರೋದಿಲ್ಲ, ಮಾಡುವಾಗ ಖುಷಿ ಇರೋದಿಲ್ಲ. ಆಮೇಲೆ ಫಲದಿಂದ ಮನಸ್ಸಲ್ಲಿ ತಳಮಳ ಉಂಟಾಗುತ್ತೆ. ಅದರಿಂದ ಫಲಮಶಾಶ್ವತಂ ಗತಿ ನಿರೋಧಕಂ ಅಂತ ರಮಣರು ಹೇಳ್ದಂಗೆ ಆ ಅನಿತ್ಯವಾದ ಕರ್ಮಫಲ ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ ಅಂತ ಶ್ರೀಕೃಷ್ಣ ಇದೊಂದು ಭಾಳ ವಿಶೇಷವಾದಂಥ ಒಂದು ವಾಕ್ಯ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇಲ್ಲಿ ಲೋಕ ಅಂತಂದರೆ ಮನುಷ್ಯರು, ಜನ. ಆಮೇಲೆ ಅದರಿಂದ ತದರ್ಥಂ ಅಂದರೆ ಈಶ್ವರ ಆರಾಧನಾರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಕರ್ಮವನ್ನು ಮಾಡು, ಸಮಾಚಾರ ಅಂದರೆ ಚೆನ್ನಾಗಿ ಮಾಡು. ಸಮಾಚಾರ ಅಂದರೆ ಸಮ್ಯಕ್ ಆಚಾರ. ಏನು ಮಾಡಿದ್ರೂ ಕೂಡ ಚೆನ್ನಾಗಿ ಮಾಡಬೇಕು. ಅಂದರೆ ಇಲ್ಲಿ ಚೆನ್ನಾಗಿ ಮಾಡೋದಂದ್ರೆ ಏನು? ಎಫಿಷಿಯನ್ಸಿ ಮಾತ್ರ ಅಲ್ಲ. ಒಬ್ಬ ಕಳ್ಳನು ಎಫಿಷಿಯೆಂಟಾಗಿ ಕಳ್ತನ ಮಾಡಿದ್ರೆ ಅದನ್ನು ಕರ್ಮಯೋಗ ಅಂತ ಕೇಳೋಕ್ಕಾಗತ್ತಾ? ಕೊಲೆ ಮಾಡೋನು ಎಫಿಷಿಯೆಂಟಾಗಿ ಕೊಲೆ ಮಾಡಿದ್ರೆ, ಮೋಸ ಮಾಡೋನು ಎಫಿಷಿಯೆಂಟಾಗಿ ಮೋಸ ಮಾಡಿದ್ರೆ, ಈ ಒಸಾಮಾ ಬಿನ್ ಲೇಡನ್ 2 ಬಿಲ್ಡಿಂಗ್ ಹೊಡೆದಾಕಿದ್ನಲ್ಲ, ಭಾಳ ಎಫಿಷಿಯೆಂಟ್.
ಅದನ್ನು ಕರ್ಮಯೋಗ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ಅಂದರೆ ಸಮಾಚಾರ ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ ಸಮ್ಯಕ್ ಅಂದರೆ ಚೆನ್ನಾಗಿ ಒಂದು ಮನಸ್ಸಿಟ್ಟು ಮಾಡಬೇಕು, ಸಂಪೂರ್ಣ ಏಕಾಗ್ರತೆಯಿಂದ ಮಾಡಬೇಕು. ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ, ಭೂತಕಾಲದ ಬಗ್ಗೆನೂ ಕೊರಗದೆ ವರ್ತಮಾನದಲ್ಲಿದ್ದುಕೊಂಡು ಕರ್ಮವನ್ನು ಮಾಡಬೇಕು ಅಂತ ಅರ್ಥ. ಮತ್ತು ಯಾವ ಭಾವನೆಯಿಂದ ಮಾಡಬೇಕು ಅಂದರೆ ಇಲ್ಲಿ ಅದರಿಂದ ಏನು ಒಂದು ಅನಿತ್ಯ ಫಲ ಬರುತ್ತೆ ಅದು ಮುಖ್ಯ ಅಲ್ಲ, ನನ್ನ ಆಂತರಿಕ ಬೆಳವಣಿಗೆ ಮುಖ್ಯ. ಈ ಪಾಯಿಂಟ್ನ ನಾವು ನೆನ್ಪಿಟ್ಕೊಬೇಕು. ಈ ಕರ್ಮ ಯಾವುದೋ ಒಂದು ಫಲ ಕೊಡುತ್ತೆ. ಒಬ್ಬ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ, ಅವನಿಗೆ 50,000 ಸ್ಯಾಲ್ರಿ ಇದೆ ಅಂತ ಇಟ್ಕೊಳ್ಳೋಣ. ಸೊ 50,000 ಸ್ಯಾಲ್ರಿಗೋಸ್ಕರ ಕರ್ಮ ಮಾಡಿದ್ರೆ 50,000 ಸಿಗುತ್ತೆ, ಆದರೆ ಅದು ಬೇಗ ಖರ್ಚಾಗ್ಬಿಡುತ್ತೆ. ಮತ್ತೆ 50,000 ಬೇಕಾಗತ್ತೆ, ಸಾಲ ಮಾಡಬೇಕಾಗತ್ತೆ, ಮತ್ತೆ ಬೇಕಾಗತ್ತೆ ಹಣ. ಆದರೆ ಅವನಿಗೆ 50,000 ಅನ್ನೋದು ಸೆಕೆಂಡ್ರಿ ರಿಸಲ್ಟ್, ಅವಾಂತರ ಫಲ. ಈಗ ಒಂದು ಮಾವಿನ ಮರ ಇದ್ದರೆ ನಮ್ಮ ತೋಟದಲ್ಲಿ, ಅದರ ಮುಖ್ಯ ಫಲ ಯಾವುದು? ಮಾವಿನ ಹಣ್ಣು. ಅವಾಂತರ ಫಲ ಅದು ನೆರಳು ಕೊಡುತ್ತೆ. ಸೊ ಮುಖ್ಯ ಫಲ ಮಾವಿನ ಹಣ್ಣು, ಅವಾಂತರ ಫಲ ಸೆಕೆಂಡ್ರಿ ರಿಸಲ್ಟ್ ಏನು? ಬೆನಿಫಿಟ್ ಈಸ್ ನೆರಳು, ಶೇಡ್ ಕೊಡುತ್ತೆ. ಅದೇ ಥರ ಕರ್ಮದ ಮುಖ್ಯ ಫಲ ಹೇಗಿರಬೇಕು ಅಂದರೆ ಚಿತ್ತಶುದ್ಧಿ, ಇನ್ನರ್ ಗ್ರೋತ್. ಸೊ ಈ ಕರ್ಮದಿಂದ 2 ಥರ ಬೆನಿಫಿಟ್ ಇದೆ. ಒಂದು ಇನ್ನರ್ ಗ್ರೋತ್, ಇಲ್ಲ ಔಟರ್ ಬೆನಿಫಿಟ್ಸ್. ಹೊರಗಡೆ ಎಕ್ಸ್ಟರ್ನಲ್ ಗ್ರೋತ್ ಆಗುತ್ತೆ, ಸ್ಯಾಲ್ರಿ ಅಥವಾ ಇನ್ನೇನಾದ್ರು ಹೆಸರು, ಕೀರ್ತಿ, ಅವಾರ್ಡ್ ಬರುತ್ತೆ, ಬೇಕಾದ್ರೆ ಬೇರೆ ಬೇರೆ ಥರ ಪುಣ್ಯನೂ ಬರ್ಬೋದು, ಅದೆಲ್ಲ ಕೂಡ ಎಕ್ಸ್ಟರ್ನಲ್ ಬೆನಿಫಿಟ್ಸ್. ಆದರೆ ಇನ್ನರ್ ಗ್ರೋತ್ಗೋಸ್ಕರ ಕರ್ಮ ಮಾಡೋದಿದೆಯಲ್ಲ, ಆಂತರಿಕ ಬೆಳವಣಿಗೆಗೋಸ್ಕರ ಕರ್ಮ ಮಾಡಿ, ಇನ್ನರ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಕೆಲಸ ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ಯೋಗ. ಸೊ ನಮ್ಮ ಭಾವನೆ ಹೇಗಿದೆ? ನನಗೆ 50,000 ಮುಖ್ಯನೋ ಅಥವಾ ಆ ಕರ್ಮದ ಮೂಲಕ ನನ್ನಲ್ಲಿ ಆಂತರಿಕ ಬೆಳವಣಿಗೆ ಆಗೋದು ಮುಖ್ಯನೋ? ಇದು ಪಾಯಿಂಟ್ ಇರುತ್ತೆ. ಸೊ ಈ ಆಂತರಿಕ ಬೆಳವಣಿಗೆ ಮುಖ್ಯ. 50,000 ಸ್ಯಾಲ್ರಿ ಬೇಡ ಅಂತ ಹೇಳೋದು ಬೇಡ, ಅದು ಪ್ರಸಾದ ರೂಪದಲ್ಲಿ ತೊಗೊಬೋದು. ಬಟ್ ಮುಖ್ಯ ಯಾವುದು? ಥ್ರೂ ದ ಆ್ಯಕ್ಷನ್ ಐ ಶುಡ್ ಎವಾಲ್ವ್ ಸ್ಪಿರಿಚುವಲಿ. ಸಣ್ಣ ಆ್ಯಕ್ಷನ್ನೇ ಇರ್ಬೋದು, ದೇವಸ್ಥಾನದಲ್ಲಿ ಕಸ ಗುಡಿಸೋದು, ಮನೆಯಲ್ಲೇ ಕಸ ಗುಡಿಸೋದಿರ್ಬೋದು, ಯಾವುದೇ ಸಣ್ಣ ಕ್ರಿಯೆ ಆದರೂ ಕೂಡ ಅದನ್ನು ನಾವು ಯಾವ ಭಾವನೆಯಿಂದ ಮಾಡ್ತೀವಿ, ಅದರಿಂದ ನಮ್ಮಲ್ಲಿ ಆಂತರಿಕ ಬೆಳವಣಿಗೆ, ಇನ್ನರ್ ಗ್ರೋತ್. ಸೊ ಹ್ಯೂಮನ್ ಲೈಫಲ್ಲಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇನ್ನರ್ ಎವಲ್ಯೂಷನ್, ಇನ್ನರ್ ಗ್ರೋತ್. ಅದು ನಮ್ಮ ಕೈಲಿದೆ. ಅದು ಮೊದಲು ಕರ್ಮದಿಂದಲೇ ಆಗಬೇಕು, ಆಮೇಲೆ ಜ್ಞಾನಾಭ್ಯಾಸ, ಅದೆಲ್ಲ ಆಮೇಲೆ. ಆದರೆ ಆ ಜ್ಞಾನಾಭ್ಯಾಸಕ್ಕೆ ನಮಗೆ ಅರ್ಹತೆ ಬರಬೇಕಾದ್ರೆ ಇನ್ನರ್ ಗ್ರೋತ್ ಆಗಬೇಕಲ್ಲ, ಚಿತ್ತಶುದ್ಧಿ ಆಗಬೇಕಲ್ಲ, ಚಿತ್ತ ಏಕಾಗ್ರತೆ ಬರಬೇಕಲ್ಲ, ಆವಾಗ ತಾನೇ ನಮಗೆ ಜ್ಞಾನಕ್ಕೆ ಯೋಗ್ಯತೆ ಬರೋದು. ಜ್ಞಾನಯೋಗ್ಯತಾ ಪ್ರಾಪ್ತಿ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಲೈಫ್. ಅದಕ್ಕೆ ಕರ್ಮಯೋಗವೇ ಸಾಧನೆ. ಉಪಾಸನೆಯನ್ನು ಅದರಲ್ಲಿ ಸೇರಿಸ್ಕೊಬೇಕು. ಉಪಾಸನೆ ಕೂಡ ಕರ್ಮವೇ, ಮಾನಸಿಕ ಕರ್ಮ. ಅದರಿಂದ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಮುಕ್ತ ಸಂಘ. ಮುಕ್ತ ಸಂಘ ಅಂದರೆ ಇವಾಗ ನಾನು ಹೇಳಿದ್ದು ಅದು ಸಮಾಚಾರ. ಮುಕ್ತ ಸಂಘ ಅಂದ್ರೇನು? ನಾನು ಮಾಡ್ತಿರೋ ಕರ್ಮದ ಏನೊಂದು ಭೌತಿಕ ಫಲ ಇದೆ, ಅನಿತ್ಯ ಫಲ ಇದೆ, ಅದು ನನಗೆ ಮುಖ್ಯ ಅಲ್ಲ. ಅದು ಬರುತ್ತೆ ಹೋಗುತ್ತೆ. ನಾನು ಮಾಡ್ತಿರೋದು ನನ್ನ ಆಂತರಿಕ ಬೆಳವಣಿಗೆಗೋಸ್ಕರ, ಇನ್ನರ್ ಗ್ರೋತ್. ಅದು ಲಾಸ್ಟಿಂಗ್, ಇಟ್ ವಿಲ್ ಲಾಸ್ಟ್ ಹೋಲ್ ಲೈಫ್. ಮುಂದಿನ ಜನ್ಮಕ್ಕೂ ಉಪಯೋಗ ಆಗುತ್ತೆ, ಇದ್ದರೆ ಇನ್ನೊಂದು. ಸೊ ಆ ರೀತಿ ಕರ್ಮ ಮಾಡಿದ್ರೆ ಅವನಿಗೆ ಹೆಸರು ಯೋಗಿ ಅಂತ, ಅವನು ಕರ್ಮಯೋಗಿ. ವಾಟ್ ಈಸ್ ಯುವರ್ ಆ್ಯಟಿಟ್ಯೂಡ್ ಇನ್ ವರ್ಕ್? ಆರ್ ಯು ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಇನ್ನರ್ ಗ್ರೋತ್ ಥ್ರೂ ದಟ್ ಆ್ಯಕ್ಷನ್ ಆರ್ ಸಮ್ ಎಕ್ಸ್ಟರ್ನಲ್ ಬೆನಿಫಿಟ್? ಹೊರಗಿನ ಏನೋ ಬೆನಿಫಿಟ್ಗೋಸ್ಕರ ಕರ್ಮ ಮಾಡಿದ್ರೆ ಅದು ಬರೀ ಕರ್ಮ, ಸಕಾಮ ಕರ್ಮ. ಅವನಿಗೆ ಯೋಗಿ ಅನ್ನಲ್ಲ, ಅವನ್ನ ಕರೆಯೋದು ಕರ್ಮಿ ಅಂತ. ಆದರೆ ಆಂತರಿಕ ಬೆಳವಣಿಗೆಗೋಸ್ಕರ ಈಶ್ವರಾರ್ಪಣ ಬುದ್ಧಿಯಿಂದ, ಸೇವಾ ಮನೋಭಾವದಿಂದ, ಯಜ್ಞ ಭಾವನೆಯಿಂದ ನಾವು ಕರ್ಮವನ್ನು ಮಾಡಿದ್ರೆ ಆವಾಗ ಅದು ಯೋಗ ಆಗತ್ತೆ. ಅದನ್ನು ಆ ಕರ್ಮ ಯಜ್ಞನೇ ಆಗಿಬಿಡುತ್ತೆ. ಇಟ್ ಕರ್ಮ ಈಸ್ ಕನ್ವರ್ಟೆಡ್ ಇಂಟು ಎ ಯಜ್ಞ ಅಂತ ನಾವು ನಿನ್ನೆ ಜಸ್ಟ್ ಶುರು ಮಾಡಿದ್ವಿ ಈ ವಿಚಾರ. ಈಗ ಇನ್ನೊಂದು ಮುಂದಕ್ಕೆ ಹೋಗೋಣ, ಅದೇ ವಿಚಾರ ಮುಂದಕ್ಕೆ ಹೋಗೋಣ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧುಕ್ ಸಹ ಯಜ್ಞ
ಅನೇನ ಪ್ರಸವಿಷ್ಯತ್ವಂ ಏಷವೋಸ್ವಿಷ್ಟ ಕಾಮಧುಕ್. ಶ್ರೀಕೃಷ್ಣ ಹೇಳ್ತಿದ್ದಾನೆ, ನಾನೇನು ಇದು ಹೊಸದಾಗೇನೋ ಅಂತ ಹೇಳ್ತಾ ಇಲ್ಲ, ನಂದೇನೋ ಹೊಸ ವಿಚಾರ ಅಲ್ಲ ಇದು, ನಾನು ಹೊಸದಾಗೇನು ಹೇಳ್ತಿಲ್ಲ. ಇದು ವೇದದಲ್ಲಿ ಭಗವಂತ ಕೊಟ್ಟಿದ್ದಾನೆ ಈ ವಿಚಾರ, ಯಜ್ಞದ ವಿಚಾರ, ಪಂಚಮಹಾ ಯಜ್ಞದ ವಿಚಾರ ವೇದದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಪುರಾ ಉವಾಚ, ಯಾರು? ಪ್ರಜಾಪತಿ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ವೇದಗಳ ಮೂಲಕ ಮನುಷ್ಯರಿಗೆ ಈ ಯಜ್ಞದ ಉಪದೇಶವನ್ನು ಕೊಟ್ಟಿದ್ದಾನೆ. ನಿನ್ನ ಜೀವನದಲ್ಲಿ ಪಂಚಮಹಾಯಜ್ಞಗಳನ್ನು ಅಳವಡಿಸ್ಕೋ. ನೆನ್ನೆ ನೋಡಿದ್ವಿ, ಪಂಚಮಹಾಯಜ್ಞ ಅಂದರೆ ಏನು? 5 ಋಣಗಳನ್ನು ತೀರಿಸೋದಕ್ಕೆ 5 ಋಣಗಳನ್ನು ತೀರಿಸಬೇಕಾಗಿದೆ. ಅದು ಯಾವುದ್ಯಾವುದು? ದೇವಋಣ, ಪಿತೃಋಣ, ಋಷಿ ಋಣ, ಮನುಷ್ಯ ಋಣ, ಭೂತಋಣ. ಈ 5 ಋಣ ಇದೆ ಪ್ರತಿಯೊಬ್ಬರಿಗೂ. ಭೂತಋಣ, ಪ್ರಾಣಿ ಪಕ್ಷಿಗಳನ್ನು ನಾವು ಆಶ್ರಯಿಸಬೇಕಾಗತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ. ಅವುಗಳಿದ್ರೇ ನಾವು ಇರೋದಕ್ಕೆ ಸಾಧ್ಯ. ಉದಾಹರಣೆಗೆ ನಮ್ಮ ಮಂಗಳೂರು ಆಶ್ರಮದಲ್ಲಿ ಒಂದು ನಾಯಿ ಇದೆ, ಸಮರ್ಥ್ ಅಂತ. ನಾಯಿ ಹೆಸರು ಸಮರ್ಥ್. ಅವನಿರೋದ್ರಿಂದ ನಾವು ನೆಮ್ಮದಿಯಾಗಿದ್ದೀವಿ. ಏಕೆಂದರೆ ಯಾರಾದರೂ ಒಬ್ಬರು ಬಂದರೂ ಅವನನ್ನೇನು ಕಟ್ಟಾಕೋದಿಲ್ಲ, ಅವನು ಓಡಾಡ್ತಿರ್ತಾನೆ, ಬೇಕಾದ ಹೊರಗೆ ಬರ್ತಾನೆ, ಅವ್ನಿಗೆ ಏನೇನು ಬೇಕೋ ಎಲ್ಲ ಗಳಿಸಿ ಮತ್ತೆ ವಾಪಸ್ ಬರ್ತಾನೆ. ಹೊರಗಡೆ ಊಟ ತಿಂಡಿ ಎಲ್ಲ ಸಿಗತ್ತೆ ಅವನಿಗೆ, ಅದೆಲ್ಲ ಮುಗಿಸ್ಕೊಂಡು ಬರ್ತಾನೆ ಅವನು. ಸೊ ಬೇಕಾದಾಗ ಹೊರಗೆ ಹೋಗ್ತಾನೆ, ವಾಪಸ್ ಬರ್ತಾನೆ, ರಾತ್ರಿ ಇರ್ತಾನೆ, ರಾತ್ರಿನೂ ಹೊರಗೆ ಹೋಗಿ ಬರ್ತಾನೆ. ಆದರೆ ಅವನಿರೋದ್ರಿಂದ ನಾವು ಆಶ್ರಮದಲ್ಲಿ ಆರಾಮಾಗಿದೆ. ಯಾಕಂದರೆ ಯಾರಾದರೂ ಹೊಸಬರು ಬಂದರೂ ಹೆಂಗೆ ಬಗಳತ್ತದು, ಎಷ್ಟು ಜೋರಾಗಿ ಬಗಳತ್ತು. ಒಳ್ಳೆ ಗಂಟ್ಲಿದೆ, ಅದಕ್ಕೆ ವಯಸ್ಸಾಗಿದೆ, ಈಗ 12-13 ವರ್ಷ ಆಯಿತು, ಆದರೂ ಗಂಟ್ಲು ಮಾತ್ರ ಚೆನ್ನಾಗಿದೆ. ಸೊ ಸಮರ್ಥ ಇರೋದರಿಂದ ನಾವು ನಿರ್ಭಯರಾಗಿರ್ಬೋದು, ಏನೂ ಚಿಂತೆ ಇಲ್ಲ. ಆ ರೀತಿ ನಾವು ಪ್ರಾಣಿ ಪಕ್ಷಿಗಳನ್ನು ಬೇರೆ ಬೇರೆ ರೀತಿ ಆಶ್ರಯಿಸಿರ್ತೀವಿ. ಸೊ ಭೂತಋಣ, ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ಆಶ್ರಯಿಸಿರ್ತೀವಿ. ಮನುಷ್ಯ ಋಣ, ಮನುಷ್ಯರಿಲ್ಲದೆ ನಾವು ಇರೋದಕ್ಕೆ, ಉದಾಹರಣೆಗೆ ಈ ಮೈಕ್ ಇರೋದರಿಂದ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಹಿಂದುಗಡೆ ಇರೋವ್ರಿಗೂ ಕೇಳಿಸುತ್ತೆ. ಇನ್ನು ಯಾರು ಕಂಡುಹಿಡಿದಿದ್ದು ಇದೆಲ್ಲ ಕೂಡ ಯಾರೋ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ. ಎಲೆಕ್ಟ್ರಿಸಿಟಿ, ಅದಕ್ಕೆ ಸಂಬಂಧಪಟ್ಟಂಥ ಈ ಉಪಕರಣಗಳೆಲ್ಲ ಯಾರ್ಯಾರೋ ತಪಸ್ಸು ಮಾಡಿ ಕಂಡುಹಿಡ್ತಿದ್ದಾರೆ. ಅವರ ತಪಸ್ಸಿನ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಲ್ಲ, ಎಷ್ಟೆಷ್ಟು ಜನರ ತಪಸ್ಸಿನ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸೊ ಅದು ಋಣ ಇದೆ, ಮನುಷ್ಯ ಋಣ. ಆ ರೀತಿ ಋಷಿ ಋಣ, ಭಗವದ್ಗೀತೆ, ವೇದ ಇತ್ಯಾದಿ ಗ್ರಂಥಗಳು, ಎಷ್ಟೊಂದು ಶಂಕರಾಚಾರ್ಯರದ್ದು ಬೇರೆ ಬೇರೆ ಆಚಾರ್ಯರದ್ದು ಗ್ರಂಥಗಳನ್ನು ನಾವು ಓದಿ ಪ್ರಯೋಜನ ಪಡ್ಕೊತೀವಿ. ಜೀವನದಲ್ಲಿ ನಮಗೆ ಶಾಂತಿ, ಶಕ್ತಿ, ನೆಮ್ಮದಿ ಸಿಗತ್ತೆ. ಸೊ ಋಷಿ ಋಣ. ಆಮೇಲೆ ದೇವಋಣ, ದೇವತೆಗಳು ನಮಗೆ ಬೇರೆ ಬೇರೆ ರೀತಿ ಅನುಗ್ರಹ ಮಾಡುತ್ತೆ. ಭಗವಂತ ನಮಗೆ ಯಾವಾಗಲೂ ಕೊಡ್ತಾನೇ ಇದ್ದಾನೆ. ನಿನ್ನೆ ಗುರುದೇವದೊಂದು ವಾಕ್ಯ ಹೇಳಿದ್ನಲ್ಲ, ಅದು ಯಾವಾಗಲೂ ನೆನ್ಪಿಟ್ಕೊಬೇಕು. ವಾಟ್ ಯು ಹ್ಯಾವ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು, ವಾಟ್ ಯು ಡೂ ವಿತ್ ವಾಟ್ ಯು ಹ್ಯಾವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ನಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ಭಗವಂತನ ಕೃಪೆ. ನಾವು ಅದನ್ನು ಹೇಗೆ ಉಪಯೋಗಿಸ್ತೀವೋ ಅದು ನಾವು ಭಗವಂತನಿಗೆ ಕೊಡುವಂಥ ಒಂದು ಉಡುಗೊರೆ, ಒಂದು ಗಿಫ್ಟ್. ಗಿಫ್ಟ್ ಅಂದರೆ ಏನು? ಪ್ರೀತಿಯಿಂದ ತಾನೇ ಕೊಡೋದು. ಯಾರಿಗಾರು ನಾವು ಗಿಫ್ಟ್ ಕೊಟ್ಟರೆ ಪ್ರೀತಿ ಇರೋದ್ರಿಂದ ತಾನೇ ಗಿಫ್ಟ್ ಕೊಡೋದು. ಎ ಗಿಫ್ಟ್ ಫಾರ್ ಸಮ್ ಒನ್ ಯು ಲವ್ ಅಂತ ಬರುತ್ತಲ್ಲ, ಕ್ಯಾಡ್ಬರೀಸ್ ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್. ಅಂದರೆ ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರಿಗೆ ನಾವು ಗಿಫ್ಟ್ ಕೊಡ್ತೀವಿ. ಸೊ ಗಿಫ್ಟ್ ಆಲ್ವೇಸ್ ಇಂಡಿಕೇಟ್ಸ್ ಲವ್. ಭಗವಂತ ಪ್ರೀತಿಯಿಂದ ಕೊಟ್ಟಿದ್ದಾನೆ, ನಾವು ಪ್ರೀತಿಯಿಂದ ಅವನ ಸೇವೆಯನ್ನು ಮಾಡಬೇಕು. ಅವನ ಸೇವೆ ಮಾಡೋದಂದರೆ ಏನು? ಸಮಾಜ ಸೇವೆ, ಬೇರೆ ಬೇರೆ ರೀತಿ ಸೇವೆಯನ್ನು ಮಾಡಿದ್ರೆ ಗಿಫ್ಟನ್ನು ವಾಪಸ್ ಕೊಟ್ಟಂಗಾಗತ್ತೆ. ಸೊ ಅದರಿಂದ ಈ 5 ಋಣಗಳನ್ನು ತೀರಿಸೋದಕ್ಕೆ 5 ಬಗೆಯ ಯಜ್ಞಗಳು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇಲ್ಲಿ ಯಜ್ಞ ಅಂದರೆ ಆ ರೀತಿ ಅರ್ಥ ಮಾಡ್ಕೊಬೇಕು. ಪಂಚಮಹಾಯಜ್ಞ, ದೇವಯಜ್ಞ, ಬ್ರಹ್ಮಯಜ್ಞ, ಋಷಿ ಋಣ ತೀರಿಸೋದಕ್ಕೆ ಬ್ರಹ್ಮಯಜ್ಞ, ಪಿತೃಯಜ್ಞ, ಪಿತೃಗಳನ್ನು ಸ್ಮರಿಸುವಂಥದ್ದು. ಬರೀ ಒಂದು ದಿವಸ ಸ್ಮರಿಸೋದಲ್ಲ, ಸದಾ ಸ್ಮರಿಸಿ ಅವರ ದಾರಿಯಲ್ಲಿ ನಡೆಯೋದು, ಅವರು ತೋರಿಸಿದ ದಾರಿಯಲ್ಲಿ. ಆಮೇಲೆ ಭೂತಋಣ, ಪ್ರಾಣಿ ಪಕ್ಷಿಗಳನ್ನು ಗಿಡ ಮರಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಸೇವೆ. ಅದಕ್ಕೆ ಹಿಂಸೆ ಕೊಡದೇ ಇದ್ದರೆ ಸಾಕಬೇಕಾದಷ್ಟು, ಹಿಂಸೆ ಕೊಡದೇ ಇರೋದು. ಈ ರೀತಿ 5 ಋಣಗಳನ್ನು ತೀರಿಸೋದಕ್ಕೆ ಮನುಷ್ಯ ಋಣ, ಸಿಂಪ್ಲೆಸ್ಟ್ ಋಣ, ಸಿಂಪ್ಲೆಸ್ಟ್ ವೇ ಈಸ್ ಅತಿಥಿ ಪೂಜನ, ಅತಿಥಿ ಸತ್ಕಾರ. ಇಲ್ಲ ಯಾರಿಗಾರು ಸಹಾಯ ಬೇಕಾದರೆ ನಮ್ಮ ಕೈಲಾಗಿದ್ದು ಮಾಡೋದು, ಕೈಲಾಗಿದ್ದು ಮಾಡುವಂಥದ್ದು. ಇದಕ್ಕೊಂದು ಶ್ಲೋಕ ಇದೆ ಮನುಸ್ಮೃತಿಯಲ್ಲಿ, ಈ 5 ಯಜ್ಞಗಳ ಬಗ್ಗೆ. ಜಸ್ಟ್ ಅದನ್ನು ಓದಿ ಸಿಂಪಲಾಗಿ ಅರ್ಥ ಹೇಳ್ತೀನಿ.
ಅಧ್ಯಾಪನಂ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂದರೆ ಏನು? ಋಷಿ ಋಣವನ್ನು ತೀರಿಸೋದಕ್ಕೆ ಮಾಡುವಂಥ ಯಜ್ಞ. ಸೊ ಬ್ರಹ್ಮಯಜ್ಞ ಇಸ್ ಅಧ್ಯಾಪನಂ. ಅಧ್ಯಾಪನಂ ಅಂದರೆ ಆ ಶಾಸ್ತ್ರದಲ್ಲಿರೋ ವಿಚಾರಗಳನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳೋದು. ಟೀಚಿಂಗ್ ದ ಶಾಸ್ತ್ರ. ಅದು ಸ್ಟಡಿ ಗ್ರೂಪ್ ಮೂಲಕ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಪ್ರವಚನಗಳ ಮೂಲಕ ಇರ್ಬೋದು, ಪುಸ್ತಕ ಬರೆಯೋದ್ರ ರೂಪದಲ್ಲಿರ್ಬೋದು. ಆ ಶಾಸ್ತ್ರ ವಿಚಾರವನ್ನು ವೇದಗಳು, ಉಪನಿಷತ್ತು, ಭಗವದ್ಗೀತೆಗಳು, ಇದರಲ್ಲಿ ಭಗವದ್ಗೀತೆ ಅಥವಾ ಬೇರೆ ಬೇರೆ ಗೀತೆಗಳು, ಶ್ರೀಮದ್ ಭಾಗವತ ಇತ್ಯಾದಿ ಗ್ರಂಥಗಳನ್ನು ನಾವು ಓದಬೇಕು, ಬೇರೆಯವ್ರ ಜೊತೆ ಅದನ್ನು ಹಂಚ್ಕೊಬೇಕು. ಭಾಳ ದೊಡ್ಡ ಸೇವೆ, ಭಾಳ ದೊಡ್ಡ ಸೇವೆ ಅದು. ಸೊ ಅದು ಬ್ರಹ್ಮಯಜ್ಞ. ಅಧ್ಯಾಪನಂ ಬ್ರಹ್ಮಯಜ್ಞ. ಪಿತೃಯಜ್ಞಸ್ತು ತರ್ಪಣಂ. ಸೊ ವರ್ಷಕ್ಕೊಮ್ಮೆ ತರ್ಪಣಂ ಸರಿ. ತರ್ಪಣಂ ಅಂದರೆ ಆ್ಯಕ್ಚುಲಿ ತೃಪ್ತಿಪಡಿಸೋದು. ತರ್ಪಣಂ ಮೀನ್ಸ್ ಟು ಸ್ಯಾಟಿಸ್ಫೈ. ಸೊ ಪಿತೃಗಳನ್ನು ತೃಪ್ತಿಪಡಿಸೋದು ಹೇಗೆ? ಅವ್ರು ಏನು ದಾರಿ ತೋರಿಸಿದಾರೋ ಆ ದಾರಿಯಲ್ಲಿ ನಡೆಯೋದು. ಆಮೇಲೆ ಹೋಮೋ ದೈವೋ. ದೇವತೆಗಳನ್ನು ತೃಪ್ತಿಪಡಿಸೋದು ಹೇಗೆ? ಸಂತೋಷಪಡಿಸೋದು ಹೋಮ ಹವನ ಮತ್ತು ಪೂಜೆ, ನಿತ್ಯ ಪೂಜೆ ಮಾಡೋದ್ರಿಂದ. ಭಜಗೋವಿಂದಮಲ್ಲಿ ನೋಡಿದ್ವಲ್ಲ, ಸಕೃದಪಿ ಏನ ಮುರಾರಿ ಸಮರ್ಚ. ದಿನಕ್ಕೊಂದು ಸರಿನಾದರೂ ಸರಿಯಾದ ರೀತಿ ಒಂದು ಸರಳ ಪೂಜೆ ಮಾಡಬೇಕು, ಪ್ರಾಮಾಣಿಕವಾಗಿ. ತುಂಬ ಗ್ರ್ಯಾಂಡಾಗಿ ಏನು ಬೇಕಿಲ್ಲ, ಸರಳ ಪೂಜೆ, ಆದರೆ ಪ್ರಾಮಾಣಿಕವಾಗಿ ಮಾಡಬೇಕು. ಅದು ದೈವಯಜ್ಞ ಆಗುತ್ತೆ. ಆಮೇಲೆ ಬಲಿಹಿ ಭೌತೋ. ಬಲಿ ಅಂದರೆ ಆಫರಿಂಗ್. ಸೊ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ ನಾವೇನಾದರೂ ಕೊಡ್ತಾ ಇರಬೇಕು ನಮ್ಮ ಕೈಲಾಗಿದ್ದು. ನೃಯಜ್ಞ ಅತಿಥಿ ಪೂಜನಂ. ಅತಿಥಿ ಪೂಜನಂ ಅಥವಾ ಹೇಳಿದ್ನಲ್ಲ, ಅದೇ ಥರ ಮನುಷ್ಯರಿಗೆ ನಮ್ಮ ಕೈಲಾಗಿದ್ದು ಸೇವೆ ಮಾಡುವಂಥದ್ದು, ದಾನ ಮಾಡೋ ಯಜ್ಞ, ದಾನ, ತಪಸ್. ಒಟ್ಟಿನಲ್ಲಿ ಹೇಳೋದಾದರೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಯಜ್ಞ, ದಾನ, ತಪಸ್ ಇದು 3 ಬಿಡಬಾರ್ದು. ಯಾರು ಕೂಡ ಇದನ್ನು ಬಿಡಬಾರ್ದು. ಯಾಕೆ? ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇದು 3 ಸಾಧನೆಗಳಿಂದ ನಾವು ಶುದ್ಧರಾಗ್ತೀವಿ, ಜ್ಞಾನ ಯೋಗ್ಯತಾ ಪ್ರಾಪ್ತಿಯಾಗತ್ತೆ ಅಂತ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಕೊನೆಯ ದಿವಸ ಮಾಡ್ತೀನಿ. ಸೊ ಆ ರೀತಿ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಇದು ನಾನೇನು ಹೊಸ ಹೇಳ್ತಾ ಇದ್ದಿಲ್ಲ, ವೇದದಲ್ಲಿದೆ. ವೇದದಲ್ಲೇ ನಾನು ಹೇಳಾಗಿದೆ. ಇದನ್ನು ಭಗವಂತ ಕೊಟ್ಟಿದ್ದಾನೆ ವಿಚಾರ. ಅನೇನ ಅಂದರೆ ಯಜ್ಞೇನ, ಈ ಪಂಚಮಹಾಯಜ್ಞಗಳ ಮೂಲಕ ಪ್ರಸವಿಷ್ಯಧ್ವಂ. ಪ್ರಸವ ಅಂದರೆ ಸಮೃದ್ಧಿ, ಉತ್ಪತ್ತಿ. ಪ್ರಸವ ಅಂದರೆ ಉತ್ಪತ್ತಿ, ಸಮೃದ್ಧಿ ಉಂಟಾಗತ್ತೆ. ಮತ್ತು ಇಲ್ಲೊಂದು ಪಾಯಿಂಟ್ ಏನು ಅಂದರೆ, ಈ ಪಂಚಮಹಾಯಜ್ಞಗಳಿಂದ ಅಂದರೆ ಅಥವಾ ಈಶ್ವರಾರ್ಪಿತ ಕರ್ಮದಿಂದ ಒಂದು ನಮ್ಮ ಚಿತ್ತಶುದ್ಧಿ ಆಗತ್ತೆ, ಅದು ಮುಖ್ಯ ಫಲ. ಅದಲ್ಲದೆ ಭೌತಿಕವಾದ ಲಾಭವೂ ಇದೆ. ಭೌತಿಕವಾದ ಲಾಭವೂ ಇದೆ, ಅರ್ಥಕಾಮ ಪ್ರಾಪ್ತಿನೂ ಆಗುತ್ತೆ. ಧರ್ಮಾರ್ಥಕಾಮ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲಿ, ಇಷ್ಟಕಾಮ ದುಃಖ. ಈ ಪಂಚಮಹಾಯಜ್ಞಗಳಿದೆಯಲ್ಲ, ಇದು ಇಷ್ಟಕಾಮ ದುಃಖ. ಇಷ್ಟಕಾಮ ಅಂದರೆ ಚತುರ್ವಿಧ ಪುರುಷಾರ್ಥ. ಇಷ್ಟಕಾಮ ಅಂದರೆ ಚತುರ್ವಿಧ ಪುರುಷಾರ್ಥ. ಯಾವುದು ಚತುರ್ವಿಧ ಪುರುಷಾರ್ಥ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು 4 ನಾವು ಈ ಪಂಚಮಹಾಯಜ್ಞಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋದ್ರಿಂದ ನಮಗೆ ಪ್ರಾಪ್ತಿ ಆಗುತ್ತೆ. 4 ಸಿಗುತ್ತೆ. ಆಲ್ ದಿ 4 ಬೆನಿಫಿಟ್ಸ್ ವಿ ಗೆಟ್. ಸೊ ಇಷ್ಟ ಕಾಮ ದುಃಖ ಅಂದರೆ ಕೊಡತ್ತೆ ಅಂತ. ಇದು ಕಾಮಧೇನು ಇದ್ದಂಗೆ ಈ ಯಜ್ಞ ಭಾವನೆ. ಗುರುದೇವ್ ಹೇಳ್ತಾ ಇದ್ದಾರೆ, ಲಿವ್ ಯುವರ್ ಲೈಫ್ ಇನ್ ದಿ ಯಜ್ಞ ಸ್ಪಿರಿಟ್. ಇದು ಇನ್ಸ್ಟ್ರಕ್ಷನ್, ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಇಡೀ ಜೀವನ ಯಜ್ಞ ಭಾವನೆಯಲ್ಲಿ ಕಳಿಬೇಕು. ಆಗ ಎಲ್ಲ ಸಿಗತ್ತೆ. ಧರ್ಮಾರ್ಥ ಕಾಮ ಮೋಕ್ಷ 3. ಅಭ್ಯುದಯ, ನಿಶ್ರೇಯಸ್. ಅಭ್ಯುದಯ ಅಂದರೆ ಮೆಟೀರಿಯಲ್ ಪ್ರಾಸ್ಪೆರಿಟಿ, ಭೌತಿಕವಾಗಿ ನಮ್ಮ ಬೆಳವಣಿಗೆ ಆಗುತ್ತೆ. ನಿಶ್ರೇಯಸ್ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ. ಇನ್ನರ್ ಗ್ರೋತ್, ಎಕ್ಸ್ಟರ್ನಲ್ ಗ್ರೋತ್ ಎರಡೂ ಇರುತ್ತೆ. ಉದಾಹರಣೆಗೆ ಒಂದು ಕಂಪ್ನಿಯಲ್ಲಿ ಒಂದು 200-300 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು ಎಲ್ಲರೂ ಕೂಡ ಯಜ್ಞ ಭಾವನೆಯಲ್ಲಿ ಕೆಲಸ ಮಾಡಿದ್ರೆ, ಅಥವಾ ಹೆಚ್ಚಿನ ಜನ ಯಜ್ಞ ಭಾವನೆಯಲ್ಲಿ ಕೆಲಸ ಮಾಡಿದ್ರೆ ಆ ಕಂಪನಿ ಬೆಳೆಯುತ್ತೋ ಇಲ್ವೋ? ಚೆನ್ನಾಗಿ ಬೆಳೆಯುತ್ತೆ. ಸೊ ಅವ್ರಿಗೆಲ್ಲ ಸಿಗತ್ತೆ. ಅದರಿಂದ ಯಜ್ಞ ಭಾವನೆಯಲ್ಲಿ ಕೆಲಸ ಮಾಡೋದ್ರಿಂದ ಆಂತರಿಕ ಬೆಳವಣಿಗೆಯೂ ಆಗುತ್ತೆ. ಕಂಪನಿ ಬೆಳೆಯೋದ್ರಿಂದ ಅವರಿಗೆ ಪ್ರಾಫಿಟ್ಸು ಚೆನ್ನಾಗಿರುತ್ತೆ, ಬೋನಸ್ಸು ಸಿಗುತ್ತೆ, ಸ್ಯಾಲ್ರಿನೂ ಸಿಗುತ್ತೆ, ಮತ್ತು ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದರೆ ಖುಷಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಆಲ್ರೌಂಡ್ ಬೆನಿಫಿಟ್ ಇದೆ ಯಜ್ಞ ಭಾವನೆಯಿಂದ. ಬರೀ ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗೋದು ಮಾತ್ರ ಅಲ್ಲ, ಅಭ್ಯುದಯನೂ ಉಂಟಾಗತ್ತೆ. ಮೆಟೀರಿಯಲ್ ಪ್ರೋಗ್ರೆಸ್ ಈಸ್ ಆಲ್ಸೋ ದೇರ್, ಸ್ಪಿರಿಚುವಲ್ ಪ್ರೋಗ್ರೆಸ್ ಈಸ್ ಆಲ್ಸೋ ದೇರ್. ಅದನ್ನು ಹೇಳ್ತಾ ಇದೆ. ಇಷ್ಟ ಕಾಮ ದುಃಖ, ಇದು ನಿನ್ನ ಎಲ್ಲ ಕಾಮನೆಗಳನ್ನು ತೀರಿಸುವ ಕಾಮಧೇನು ಇದ್ದಂಗೆ ಈ ಯಜ್ಞ ಭಾವನೆ ಅಂತ ಹೇಳ್ತಿದ್ದಾನೆ. ಈಗ ಮುಂದಿನ 2 ಶ್ಲೋಕದಲ್ಲಿ
ಆ ಇಷ್ಟಕಾಮಧುಕ್ ಅನ್ನೋದಕ್ಕೆ ವಿವರಣೆ ಕೊಡ್ತಾನೆ. ಮುಂದಿನ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ಇಷ್ಟಕಾಮಧುಕ್ ಅಂತ ಬಂತಲ್ಲ, ಅದಕ್ಕೆ ವಿವರಣೆ ಕೊಡ್ತಾರೆ. ಅಂದರೆ 2 ಪ್ರಯೋಜನ, ಶ್ರೇಯಸ್ಸು ಸಿಗತ್ತೆ, ಪ್ರೇಯಸ್ಸು ಸಿಗತ್ತೆ. ಮೆಟೀರಿಯಲ್ ಬೆನಿಫಿಟ್ಸು ಇದೆ ಮತ್ತು ಸ್ಪಿರಿಚುವಲ್ ಬೆನಿಫಿಟ್ಸು ಇದೆ. ಮುಂದಿನ ಶ್ಲೋಕದಲ್ಲಿ ಆ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಒಟ್ಟಿಗೆ ದೇವಾನ್ ಭಾವಯತಾನೇನ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಸೊ ದೇವಾನ್ ಅಂದರೆ ದೇವತೆಗಳನ್ನು, ಭಾವಯತ, ಭಾವಯತ ಅಂದರೆ ಒಂದರ್ಥ ಪೂಜೆಯತ, ಪೂಜ್ಯ ಭಾವನೆಯಿಂದ ನೋಡಬೇಕು ಪ್ರಕೃತಿಯಲ್ಲಿರೋ ಎಲ್ಲ ಶಕ್ತಿಗಳು. ಇಲ್ಲಿ ದೇವಯಜ್ಞ ಅಂದರೆ ನಾವೆಲ್ಲ 5 ಸೇರಿಸ್ಕೊಬೇಕಿಲ್ಲಿ, ದೇವ ಅಂತ ಸ್ಪೆಷಲಾಗಿ ಹೇಳಿದ್ದಾರೆ ಅಷ್ಟೇ. ಸೊ ದೇವಯಜ್ಞ ಮಾತ್ರ ಅಲ್ಲ, ಎಲ್ಲ 5 ಯಜ್ಞಗಳು, ಪಂಚಮಹಾಯಜ್ಞಗಳ ಮೂಲಕ ಭಾವಯತ, ಪ್ರಕೃತಿಯಲ್ಲಿರೋ ಶಕ್ತಿಗಳನ್ನು, ಭಗವಂತನನ್ನು, ಸುತ್ತಮುತ್ತ ಇರೋ ಮನುಷ್ಯರನ್ನ ಪೂಜೆಯತ, ಪೂಜ್ಯ ಭಾವನೆಯಿಂದ ನೋಡಿ ಸೇವೆ ಮಾಡು, ತೃಪ್ತಿಪಡಿಸು. ಶ್ರೀ ಶಂಕರಾಚಾರ್ಯ ಏನು ಹೇಳ್ತಾರೆ, ಭಾವಯತ, ದೇವಾನ್ ಭಾವಯತ, ವರ್ಧಯತ, ವರ್ಧಯತ ಅಂದರೆ ಪೋಷಣೆ ಮಾಡು, ಅವ್ರಿಗೆ ಸಂತೋಷ ಉಂಟಾಗೋ ಥರ ಮಾಡು. ಅವಾಗ ಏನಾಗುತ್ತೆ, ತೇ ದೇವಾ ಭಾವಯಂತು ವಹ, ಆಗ ನಮಗೆ ದೇವತೆಗಳ ಆಶೀರ್ವಾದ ಸಿಗತ್ತೆ. ಈಗ ಒಬ್ಬರು ಮನುಷ್ಯರ ಜೊತೆ ನಾವು ಇದ್ದೀವಿ ಅಂತ ಇಟ್ಕೊಳ್ಳೋಣ, ಮನುಷ್ಯರು ಸುತ್ತ, ಅವ್ರನ್ನ ನಾವು ಸಂತೋಷವಾಗಿ ಇಟ್ಕೊಂಡ್ರೆ, ಅವ್ರನ್ನ ಖುಷಿ ಪಡಿಸಿದ್ರೆ, ಅವ್ರಿಗೆ ಗೌರವ, ಪ್ರೀತಿ, ಸೇವೆ ಎಲ್ಲ ಕೊಟ್ಟು ನಾವು ಅವ್ರ ಜೊತೆ ಚೆನ್ನಾಗಿದ್ದರೆ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ನಾವು ಅವ್ರಿಗೆ ಏನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ಸೊ ಪರಸ್ಪರಂ ಭಾವಯಂತಹ, ಪರಸ್ಪರಂ ಪೂಜೆಯಂತಹ. ನೀನು ಪ್ರಕೃತಿಯ ಜೊತೆ ಆ ರೀತಿ ಪ್ರೀತಿ ವಿಶ್ವಾಸದಿಂದ ಇದ್ದು ಸೇವಾ ಮನೋಭಾವದಲ್ಲಿದ್ದರೆ ಪ್ರಕೃತಿ ನಿನಗೆ ಆಶೀರ್ವಾದ ಮಾಡುತ್ತೆ. ಮನುಷ್ಯರ ಜೊತೆ ಆ ಥರ ಇದ್ದರೆ ಮನುಷ್ಯರು ನಿನಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಅವರು ನಿನಗೆ ಅನುಗ್ರಹ ಮಾಡ್ತಾರೆ. ಅದೇ ರೀತಿ ಬೇರೆ ಎಲ್ಲ ಶಕ್ತಿಗಳ ಜೊತೆನೂ ನಾವು ಆ ರೀತಿ ಇದ್ದರೆ ನಮಗೂ ಕೂಡ ಅವರಿಂದ ಒಳ್ಳೆಯ ರೀತಿಯ ಆಶೀರ್ವಾದ, ಪ್ರಯೋಜನ ಉಂಟಾಗತ್ತೆ. ಈ ರೀತಿ ಶ್ರೇಯ ಪರಮವಾಪ್ಸ್ಯತ, ಈ ರೀತಿ ಭಾವನೆಯಿಂದ ನಾವು ಎಲ್ಲರ ಜೊತೆ ಸಾಮರಸ್ಯದಿಂದ ಇದ್ದರೆ, ಪ್ರಕೃತಿಯ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ, ದೇವತೆಗಳನ್ನು ಸಂತೋಷಪಡಿಸಿದ್ರೆ ನಾವು ಏನಾಗುತ್ತೆ, ಶ್ರೇಯ ಪರಂ, ಶ್ರೇಯಸ್ ಅಂದರೆ ಮೋಕ್ಷ, ಮೋಕ್ಷ ಮಾರ್ಗದಲ್ಲಿ ಮುಂದೆ ಮುಂದೆ ಹೋಗ್ತೀವಿ. ಯಾಕೆಂದರೆ ಚಿತ್ತಶುದ್ಧಿ ಆಗತ್ತೆ, ರಾಗದ್ವೇಷಗಳನ್ನೆಲ್ಲ ದಾಟಿ, ಕಾಮಕ್ರೋಧಗಳನ್ನೆಲ್ಲ ದಾಟಿ ನಮ್ಮ ಅಂತಃಕರಣ ಶುದ್ಧಿ ಆಗತ್ತೆ. ಅದರಿಂದ ಮುಂದಕ್ಕೆ ಜ್ಞಾನ ಪ್ರಾಪ್ತಿನೂ ಆಗತ್ತೆ. ಶ್ರೀಕೃಷ್ಣ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭಕ್ತರ ಬಗ್ಗೆ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ಯಾರು ನಿರಂತರವಾಗಿ ನನ್ನ ಧ್ಯಾನ, ನನ್ನ ಸೇವೆ, ನನ್ನ ಸ್ತುತಿ ಮಾಡಿಕೊಂಡು ಕಾಲ ಕಳೀತಾರೋ ಅವರ ಹೃದಯದಲ್ಲಿ ನಾನು ಜ್ಞಾನದ ದೀಪವನ್ನು ಹಚ್ತೀನಿ ಅಂತ. ಯಾರು ಯಾವಾಗಲೂ ಭಗವಂತನ ಸ್ತುತಿ ಮಾಡಿಕೊಂಡು, ಸೇವೆ ಮಾಡಿಕೊಂಡು, ಅವನ ಭಜನೆಗಳು ಹೇಳಿಕೊಂಡು ಮತ್ತು ಅವನ ಬಗ್ಗೆ ಮಾತಾಡಿಕೊಂಡು ಕಾಲ ಕಳೀತಾರೋ, ಭಕ್ತರಂದ್ರೆ ಹಾಗೆ ತಾನೆ. ಇಬ್ಬರು ಕ್ರಿಕೆಟ್ ಪ್ರೇಮಿಗಳು ಸೇರಿದ್ರೆ ಏನು ಮಾತಾಡ್ತಾರೆ, ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ. ಇಬ್ಬರು ಸ್ಟಾಕ್ ಬ್ರೋಕರ್ ಸೇರಿದ್ರೆ ಏನು ಮಾತಾಡ್ತಾರೆ, ಹಣದ ಬಗ್ಗೆ ಮಾತಾಡ್ತಾರೆ, ಆ ಶೇರ್ ಹೀಗೆ, ಈ ಶೇರ್ ಹಾಗೆ ಅಂತ. ಇಬ್ಬರು ಭಕ್ತರು ಸೇರಿದ್ರೆ ಏನು ಮಾತಾಡ್ತಾರೆ, ದೇವ್ರ ವಿಷಯ ಅಥವಾ ಸಾಧನೆ ವಿಷಯ, ಇನ್ನೇನೋ ಈ ರೀತಿ ಮಾತಾಡ್ತಾರೆ. ಮತ್ತು ಯಾವುದೋ ಶಾಸ್ತ್ರದ ಬಗ್ಗೆ ಮಾತಾಡ್ತಾರೆ. ಇಬ್ಬರು ವೇದಾಂತಿಗಳು ಸೇರಿದ್ರೆ ಬರೀ ಭಗವದ್ಗೀತೆ, ಉಪನಿಷತ್ ಬಗ್ಗೆ ಮಾತಾಡ್ತಾರೆ. ಅದೇ ಥರ ನೀನು ಎಲ್ಲರ ಜೊತೆನೂ ಪ್ರೀತಿಯಿಂದ ಇದ್ದು ಪರಸ್ಪರಂ ಭಾವಯಂತಹ ಆ ಥರ ಇದ್ದಾಗ ನಿನ್ನ ಮನಸ್ಸು ಶುದ್ಧವಾಗುತ್ತೆ. ಭಕ್ತರ ಜೊತೆ ಸೇರಿಕೊಂಡು ಸತ್ಸಂಗದಲ್ಲಿ ಇದ್ಕೊಂಡು ನಿನ್ನ ಮನಸ್ಸು ಶುದ್ಧವಾಗಿ, ಶಂಕರಾಚಾರ್ಯ ಹೇಳ್ತಾರೆ, ಶ್ರೇಯ ಪರಂ ಅಂದರೆ ಮೋಕ್ಷ ಲಕ್ಷಣಂ ಜ್ಞಾನ ಪ್ರಾಪ್ತಿ ಕ್ರಮೇಣ ಅವಾಪ್ಸ್ಯತ. ಶಂಕರಾಚಾರ್ಯ ಭಾಳ ಹುಷಾರಾಗಿ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ, ರಾಗದ್ವೇಷಗಳು, ಕಾಮಕ್ರೋಧಗಳೆಲ್ಲ ಕಮ್ಮಿಯಾಗಿ ನಾವು ಅದನ್ನು ಮೀರ್ತೀವಿ. ಅವನ ಜ್ಞಾನಕ್ಕೆ ಅರ್ಹತೆ ಬರುತ್ತೆ. ಯು ಬಿಕಮ್ ಎಲಿಜಿಬಲ್ ಫಾರ್ ಸೆಲ್ಫ್ ನಾಲೆಡ್ಜ್. ಸೊ ಜ್ಞಾನ ಯೋಗ್ಯತಾ ಪ್ರಾಪ್ತಿ ನಮ್ಮ ಕೈಲಿದೆ. ಅದು ಸುಮ್ಮನೆ ಹೇಗೆ ಯಾರಿಗೂ ಸಿಗೋದಿಲ್ಲ. ಈಗ 3 ವರ್ಷ ಅಧ್ಯಯನ ಮಾಡಿದ್ರೆ ತಾನು ಡಿಗ್ರಿ ಕೊಡೋದು.
3 ವರ್ಷ ಅಧ್ಯಯನ ಮಾಡಿ ಪರೀಕ್ಷೆ ಪಾಸ್ ಆದರೆ ಡಿಗ್ರಿ ಕೊಡೋದು, ಸುಮ್ಮನೆ ಕೊಡ್ತಾರ? ಅದೇ ಥರ ಈ ಸಾಧನೆ ಮಾಡಿದ್ರೆ ಜ್ಞಾನ ಯೋಗ್ಯತೆಗೆ ಬೇಕಾದ ಸಾಧನೆ ಏನೋ ಯಜ್ಞ ಭಾವನೆಯಿಂದ ಕರ್ಮಗಳನ್ನು ಮಾಡೋದು. ಕರ್ಮ ಮಾಡಬೇಕೋ ಬೇಡೋ ಅದು ಚಾಯ್ಸ್ ಇಲ್ಲ ನನಗೆ, ದೇರ್ ಇಸ್ ನೋ ಚಾಯ್ಸ್. ಬಟ್ ಯಾವ ಭಾವನೆಯಿಂದ ಮಾಡ್ತೀವಿ ಅದರಲ್ಲಿ ನಮಗೆ ಚಾಯ್ಸ್ ಇದೆ. ವಿ ಕ್ಯಾನ್ ಡೂ ಇಟ್ ವಿತ್ ಯಜ್ಞ ಭಾವ, ಅವ್ರು ಸುಮ್ಮನೆ ಏನೋ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಬೋದು. ಸೊ ಯಾವುದೋ ಒಂದು ಅನಿತ್ಯ ಫಲಕ್ಕೋಸ್ಕರ ಮಾಡ್ಬೋದು. ಸೊ ಅನಿತ್ಯ ಫಲ ನಮಗೆ ಮುಖ್ಯ ಅಲ್ಲ, ನಮ್ಮ ಮುಖ್ಯ ಯಾವುದೋ ನನ್ನ ಅಂತಃಕರಣದ ಬೆಳವಣಿಗೆ ಮುಖ್ಯ ಅಂತ ನಾವು ಕರ್ಮವನ್ನು ಮಾಡಿದ್ರೆ ಅವಾಗ ಅದೇ ಕರ್ಮ ಯೋಗ ಆಗಿಬಿಡುತ್ತೆ. ಯಾವ ಕರ್ಮ ಅನಿತ್ಯ ಫಲಕ್ಕೋಸ್ಕರ ಮಾಡ್ತೀವೋ ಆ ಅನಿತ್ಯ ಫಲಕ್ಕೆ ಪ್ರಾಮುಖ್ಯತೆ ಕೊಡದೆ ನನ್ನ ಅಂತಃಕರಣ ಶುದ್ಧಿ ಮುಖ್ಯ ಅಂತ ಮಾಡಿದ್ರೆ ಆ ಕರ್ಮ ಬರೀ ಕರ್ಮ ಆಗೋದಿಲ್ಲ, ಅದು ಯೋಗ ಆಗುತ್ತೆ. ಅಂದರೆ ಏನಾಗುತ್ತೆ, ಮೋಕ್ಷ ಪ್ರಾಪ್ತಿಗೆ ಅದು ಮಾರ್ಗವಾಗುತ್ತೆ. ಹೇಗೆ ಮಾರ್ಗವಾಗುತ್ತೆ? ಶಂಕರಾಚಾರ್ಯ ಹೇಳ್ತಾರೆ, ಜ್ಞಾನ ಪ್ರಾಪ್ತಿ ಕ್ರಮೇಣ. ಜ್ಞಾನ ಪ್ರಾಪ್ತಿಗೆ ನಮಗೆ ಅರ್ಹತೆ ಬರುತ್ತೆ. ವಿ ರಿಕ್ವೈರ್ ಕ್ವಾಲಿಫಿಕೇಷನ್. ಆ ಕ್ವಾಲಿಫಿಕೇಷನ್ ಅಂದರೆ ವಿವೇಕ, ವೈರಾಗ್ಯ ಎಲ್ಲ ನಮ್ಮಲ್ಲಿ ಉಂಟಾಗುತ್ತೆ. ಬಹಳ ದೊಡ್ಡ ಸಂಪತ್ತು. ನಾವು ಅಂದ್ಕೊಂಡಿದ್ದೀವಿ ಸಂಪತ್ತು ಅಂದರೆ ಏನೋ ಹೊರಗಿನ ಸಂಪತ್ತು. ನಿಜವಾದ ಸಂಪತ್ತು, ಮುಮುಕ್ಷುಗೆ ನಿಜವಾದ ಸಂಪತ್ತು ಅಂದರೆ ವಿವೇಕ ಮತ್ತು ವೈರಾಗ್ಯ ಮತ್ತು ಶಮದಮ, ಅದೆಲ್ಲ ಕೂಡ ಇದು ನಿಜವಾದ ಸಂಪತ್ತು. ಷಟ್ ಸಂಪತ್ತಿ ಅಂತ ಹೇಳ್ತಾರಲ್ಲ ವೇದಾಂತದಲ್ಲಿ, ಶಮ, ದಮ, ಉಪರಮ, ಶ್ರದ್ಧಾ, ತಿತಿಕ್ಷಾ, ಸಮಾಧಾನ, ಕಾನ್ಸಂಟ್ರೇಷನ್. ಇದು 6 ದೊಡ್ಡ ಸಂಪತ್ತು. ಇದರ ಜೊತೆಯಲ್ಲಿ ವಿವೇಕ, ವೈರಾಗ್ಯ, ಮುಮುಕ್ಷುತ್ವ. ಇದು ಸಾಧನ ಚತುಷ್ಟಯ ಸಂಪತ್ತು ಅಂತ ಹೇಳ್ತಾರೆ. ಸೊ ಗ್ರೇಟ್ ಟ್ರೆಷರ್, ಭಾಳ ದೊಡ್ಡ ಸಂಪತ್ತು ಅದು. ಸೊ ಗ್ರೇಟ್ ಟ್ರೆಷರ್ ಅದು ಸಿಗುತ್ತೆ ಅಂದರೆ ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗ್ತೀವಿ ನಾವು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಲೌಕಿಕವಾದ ರೀತಿಯಲ್ಲೂ ಕೂಡ ನಮಗೆಲ್ಲ ಅನುಕೂಲಗಳು ಏನು ಅವಶ್ಯಕತೆ ಇದೆಯೋ ಅದನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯ. ನಮ್ಮ ಯೋಗಕ್ಷೇಮಕ್ಕೆ ಏನು ಬೇಕು ಅಂದರೆ ಆರ್ಥಿಕವಾಗಿ, ಭೌತಿಕವಾಗಿ ನಮಗೇನು ಅವಶ್ಯಕತೆ ಇದೆಯೋ ಅದು ಕೂಡ ನಮಗೆ ಸಿಗತ್ತೆ. ಅದರ ಬಗ್ಗೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಾವು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಚಿತ್ತಶುದ್ಧಿನೂ ಆಗುತ್ತೆ, ಭೌತಿಕವಾದ ಅವಶ್ಯಕತೆಗಳನ್ನು ಪೂರೈಸ್ಬೋದು. ಮತ್ತು ಅಷ್ಟೇ ಎಲ್ಲ ಹೇಳ್ತಾರೆ, ಅದು ಪ್ರಾಯಶ್ಚಿತ್ತ ಕರ್ಮವಾಗೂ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್ ಆ್ಯಸ್ ಪ್ರಾಯಶ್ಚಿತ್ತ. ನಮ್ಮ ಪಾಪಗಳೆಲ್ಲ ತೊಳಿಬೋದು. ಒಮ್ಮೆ ಬಹಳ ವರ್ಷಗಳ ಹಿಂದೆ ಶೇಷಾದ್ರಿಪುರಮಲ್ಲಿ ಸ್ವಾಮೀಜಿ ಬ್ರಹ್ಮಾಜಿದು ಯಜ್ಞ ನಡೀತು. ಶೇಷಾದ್ರಿಪುರಂ ಈಗ ನಡೀತಿಲ್ಲ. ಶೇಷಾದ್ರಿಪುರಮಲ್ಲಿ ಮುಂಚೆ ವರ್ಷ ನಡೀತಾ ಇತ್ತು ಶೇಷಾದ್ರಿಪುರಮಲ್ಲಿ ಬ್ರಹ್ಮಾಜಿ ಯಜ್ಞ. ಮತ್ತು ಆ ಯಜ್ಞ ಟೈಮಲ್ಲಿ ಯಾವಾಗಲೂ ಮಳೆ. ಸೊ ಒಂದಿನ ನಾನು ಹೋಗಿದ್ದೆ. ನಾನು ಆಫ್ಕೋರ್ಸ್ ಮನೇಲಿದ್ದೆ ಅವಾಗ. ಹೀಗೆ ಫಸ್ಟ್ ಡೇನೋ ಏನೋ ಹೋಗಿದ್ದೆ. ಮಳೆ ಫಸ್ಟ್ ಡೇನೋ ಸೆಕೆಂಡ್ ಡೇನೋ ಮಳೆ ಬಂದು ಆ ಚೇರ್ಸ್ ಎಲ್ಲ ಒದ್ದೆ ಆಗಿಬಿಟ್ಟಿವೆ. ಓಪನ್ ಏರ್ ಕ್ವಾಡ್ರ್ಯಾಂಗಲಲ್ಲಿ ಪ್ರವಚನ, ರೂಫ್ ಏನಿಲ್ಲ ಮೇಲ್ಗಡೆ. ಸೊ ಆ ಮಳೆಯಲ್ಲಿ ಎಲ್ಲ ಚೇರ್ಸ್ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಕೆಲವರೆಲ್ಲ ಒಂದು ಬಟ್ಟೆ ತಗೊಂಡು ಚೇರ್ಸ್ನ ಒರೆಸ್ತಾಯಿದ್ರು, ಕೆಲವರು ಸುಮ್ಮನೆ ನೋಡ್ತಾಯಿದ್ರು ಅಷ್ಟೆ. ಸೊ ಆಮೇಲೆ ಬ್ರಹ್ಮಾಜಿ ಪ್ರವಚನದಲ್ಲಿ ಸ್ಟೇಜ್ ಮೇಲೆ ಬಂದರು. ಇನ್ನೂ ಶುರು ಆಗಿರಲಿಲ್ಲ ಅಂತ ಕಾಣುತ್ತೆ. ಅವರು ಹೇಳಿದ್ರು, ನೋಡಿ ಕೆಲವರೆಲ್ಲ ಚೇರ್ಸ್ ಒರೆಸ್ತಾ ಇದ್ದಾರೆ, ಕೆಲವರೆಲ್ಲ ಸುಮ್ಮನೆ ನೋಡ್ತಾ ಇದ್ದಾರೆ. ಈ ಥರ ಇಲ್ಲಿ ಬಂದು ಸೇವೆ ಮಾಡಿದ್ರೆ ಎಷ್ಟೋ ಜನ್ಮದ ಪಾಪವನ್ನು ಕಳ್ಕೊಬೋದು ಅಂತ ಹೇಳಿದ್ರು. ಆದರೆ ಇವರು ಸುಮ್ಮನೆ ನೋಡ್ತಾ ಕೂತಿದ್ದಾರೆ ಕೆಲವರು ಅಂತ ಬೈದರು. ಅಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳು ಪ್ರಾಯಶ್ಚಿತ್ತ ಕರ್ಮವಾಗೂ ಕೆಲಸ ಮಾಡ್ಬೋದು. ಸೊ 3 in 1 ಅಂತ ಹೇಳ್ತಾರೆ. ಅದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ 3 in 1. ಆದರೆ ನಾವು ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಚಿತ್ತಶುದ್ಧಿಗೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಆ ಭಾವನೆಯಲ್ಲಿ ಮಾಡಿದ್ರೆ ನಮಗೆ ಶ್ರೇಯೋ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಈಗ ಪ್ರೇಯೋ ಮಾರ್ಗದಲ್ಲಿ ಏನು ಸಿಗುತ್ತೆ? ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೆ ತೇನ ಏವ ಸಃ ಇಷ್ಟಾನ್ ಭೋಗಾನ್ ಹಿ ವೋ दास्यन्ते यज्ञभाविताः तैर्दत्तानप्रदायैभ्यः यो भुङ्क्ते तेन एव सः. ಸೊ ಇಷ್ಟಾನ್ ಭೋಗಾನ್ ಅಂದರೆ ಏನು? ಅರ್ಥಕಾಮ.
ನಮಗೆ ಬೇಕಾಗಿರುವಂಥ ಪ್ರಾಪ್ತಿ, ಏನೇನು ಪ್ರಾಪ್ತಿಗಳು ಬೇಕು ಶಂಕರಾಚಾರ್ಯರು ಅದಕ್ಕೆ ಹೇಳ್ತಾರೆ, ಸ್ತ್ರೀ ಪಶು ಪುತ್ರಾದಿ, ಸ್ತ್ರೀ ಪಶು ಪುತ್ರ ಆದಿ ಎಕ್ಸೆಟ್ರಾ. ಸೊ ಏನಾದರೂ ಭೌತಿಕವಾದಂಥ ಅವಶ್ಯಕತೆಗಳು ನಮ್ಗೆ ಏನೇನು ಬೇಕೋ ಅದು ಕೂಡ ಸಿಗತ್ತೆ. ದೇವತೆಗಳು ನಮಗೆ ಆಶೀರ್ವಾದ ಮಾಡ್ತಾರೆ. ತೇ ದೇವಾಹ ದಾಸ್ಯಂತೆ, ದಾಸ್ಯಂತೆ ಅಂದರೆ ಕೊಡ್ತಾರೆ. ಯಜ್ಞಭಾವಿತಾ, ಯಜ್ಞಗಳಿಂದ ಯಜ್ಞ ಭಾವನೆಯಿಂದ ನಾವು ಕರ್ಮಗಳನ್ನು ಮಾಡಿ ಪಂಚಮಹಾಯಜ್ಞಗಳನ್ನು ಮಾಡಿ ಆ ದೇವತೆಗಳನ್ನು ಸಂತೋಷಪಡಿಸಿದಾಗ, ಸೊ ಇಲ್ಲಿ ಭಾವಿತ ಅಂದರೆ ತೋಷಿತಾ, ತೋಷಿತಾ ಅಂದ್ರೇನು, ಅವರು ತೃಪ್ತರಾದಾಗ ಅವರು ನಮಗೆ ಭೌತಿಕವಾದ ಅವಶ್ಯಕತೆಗಳನ್ನು ಅನುಗ್ರಹ ಮಾಡ್ತಾರೆ. ಆದರೆ ತೈಹಿ ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ, ಈಗ ಭಗವಂತ ಕೊಟ್ಟಿರೋದನ್ನು, ದೇವತೆಗಳನ್ನು ಕೊಟ್ಟಿರೋದನ್ನು ನಾವು ಕೇವಲ ನಮಗೋಸ್ಕರ ಮಾತ್ರ ಉಪಯೋಗಿಸಿದ್ರೆ ಮತ್ತು ಕೃತಜ್ಞತೆ ಇಲ್ಲದೆ ಉಪಯೋಗಿಸಿದ್ರೆ, ಒಂದು ಕೃತಜ್ಞತೆ ಇಲ್ಲದೆ ಉಪಯೋಗಿಸೋದು, ಆಮೇಲೆ ನಮಗೋಸ್ಕರ ಮಾತ್ರ ಉಪಯೋಗಿಸಿದ್ರೆ ಸ್ಥೇನ ಏವ ಸಹ, ಸ್ಥೇನ ಅಂದರೆ ಕಳ್ಳ. ಸೊ ಮೊದಲನೇದಾಗಿ ಯಜ್ಞ ಭಾವನೆಯಲ್ಲಿ ಬದುಕಬೇಕು. ನಾವು ಮಾಡೋ ಕರ್ಮ ಎಲ್ಲ ಯಜ್ಞ ಭಾವನೆಯಲ್ಲಿ ಮಾಡೋದು ಮೊದಲನೇ ಪಾಯಿಂಟ್. ಮತ್ತು ಅದರ ಫಲ ಬರುತ್ತಲ್ಲ, ಫಲ ಕೊಡ್ತಾರೆ ದೇವತೆಗಳು, ಫಲ ಕೊಡ್ತಾರೆ, ಭಗವಂತ ಫಲ ಕೊಡ್ತಾನೆ. ಅದು ಬಂದಾಗ ಸುಖದ ರೀತಿ, ಬೇರೆ ಬೇರೆ ರೀತಿ ಭೌತಿಕ ಲಾಭ, ಹಣ ಪ್ರಾಪ್ತಿ, ಬೇರೆ ಬೇರೆ ರೀತಿಯ ಪ್ರಾಪ್ತಿಯ ಮೂಲಕ ನಮಗೆ ಸಿಕ್ಕಿದಾಗ ಅದು ಬೇರೆಯವ್ರ ಜೊತೆ ಹಂಚಿಕೊಂಡು ಅನುಭವಿಸ್ಬೇಕು. ಒಂದು ಪಾಯಿಂಟ್. ನಮ್ಮಲ್ಲಿ ಕೃತಜ್ಞತೆ ಇರಬೇಕು. ಭಗವಂತ ಇದು ನಿನ್ನ ಪ್ರಸಾದ, ನಾನು ನಿನ್ನ ಸೇವೆ ಮಾಡೋದಕ್ಕೆ ಅವಕಾಶ ಕೊಡು, ಈ ರೀತಿ ಒಂದು ಮನಸ್ಥಿತಿಯಿಂದ ನಾವು ಅದನ್ನು ಅನುಭವಿಸ್ಬೇಕು. ಇಲ್ಲ ಅಂತಂದರೆ ನಾವು ಕಳ್ಳರಾಗ್ಬಿಡ್ತೀವಿ. ಕಳ್ಳರು ಅಂದರೆ ಯಾರು? ಒಂದು ಅಂಗಡಿಗೆ ಹೋಗಿ ಏನೂ ಕೊಡ್ತೇನೆ ತೊಗೊಂಡ್ರೆ ಅವ್ನು ಕಳ್ಳ, ದುಡ್ಡು ಕೊಟ್ಟು ತೊಗೊಂಡ್ರೆ ಅದು ಕಳ್ಳ ಆಗೋದಿಲ್ಲ. ಸೊ ಆ ರೀತಿ ಭಗವಂತ ಕೊಡ್ತಾನೇ ಇರ್ತಾನೆ, ಪ್ರಕೃತಿ ಕೊಡ್ತಾನೇ ಇರುತ್ತೆ. ನಾವು ಏನೂ ವಾಪಸ್ ಕೊಡದೆ, ಎಲ್ಲರ ಜೊತೆ ಹಂಚ್ಕೊಳ್ದೇನೆ ನಾವೇ ಅದನ್ನು ಅನುಭವಿಸ್ತಾ ಇದ್ದರೆ ಆವಾಗ ಪಾಪ ಬರುತ್ತೆ, ಮನಸ್ಸು ಅಶುದ್ಧವಾಗಿಬಿಡುತ್ತೆ. ಇಲ್ಲ ಅಂದರೆ ಮನಸ್ಸು ಶುದ್ಧವಾಗುತ್ತೆ. ಕೃತಜ್ಞತಾ ಭಾವದಿಂದ ಕರ್ಮ ಮಾಡುವಂಥದ್ದು ಏನೇ ಬಂದರೂ ಪ್ರಸಾದ ರೂಪದಲ್ಲಿ ಸಂತೋಷವಾಗಿ ಸ್ವೀಕರಿಸಿ ಎಲ್ಲರ ಜೊತೆ ಹಂಚಿಕೊಂಡು ಅನುಭವಿಸಿದರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಆ ಮನಃಶುದ್ಧಿ ಅನ್ನೋದು ಒಂದು ಸಾಧನೆ ಅಲ್ವಾ. ಅದನ್ನು ಮುಂದಿನ ಶ್ಲೋಕದಲ್ಲಿ 9ರಿಂದ 12 ಯಜ್ಞಭಾವದ ಬಗ್ಗೆ ಟಾಪಿಕ್. 2 ಟಾಪಿಕ್ ಆಯಿತು. ಭಗವಂತನ ಆಜ್ಞೆ ಅಂತ ಭಾವಿಸಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡೋದು ಒಂದು ಟಾಪಿಕ್. 2ನೇದು ಯಜ್ಞ ಭಾವನೆಯಿಂದ ನಮ್ಮ ಜೀವನವನ್ನು ನಡೆಸೋದು, ಕರ್ಮಗಳನ್ನು ಮಾಡೋದು 2ನೇದು. ಇನ್ನು 3ನೇದು ಒಬ್ಬ ಅನ್ಕೊಬೋದು, ನಾನು ಕರ್ಮ ಮಾಡ್ತಿರೋದು ಚಿತ್ತಶುದ್ಧಿಗೋಸ್ಕರ. ಈ ರೀತಿ ಯಜ್ಞ ಭಾವನೆ ಅಂತಲೇ ಹೇಳ್ತೇನೆ, ನಾನು ಕರ್ಮ ಮಾಡ್ತಿರೋದು ಚಿತ್ತಶುದ್ಧಿಗೋಸ್ಕರ. ಯಾಕೆ? ಚಿತ್ತಶುದ್ಧಿ ಇಲ್ಲದೆ ಜ್ಞಾನಪ್ರಾಪ್ತಿ ಇಲ್ಲ, ಜ್ಞಾನಪ್ರಾಪ್ತಿ ಇಲ್ಲದೆ ಮೋಕ್ಷ ಇಲ್ಲ. ಸೊ ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ಕರ್ಮ ಮಾಡಿದ್ರೆ ಅದು ಯೋಗ ಆಗುತ್ತೆ. ದಟ್ ಆ್ಯಟಿಟ್ಯೂಡ್ ಆಲ್ಸೋ ಕಮ್ಸ್ ಅಂಡರ್ ಕರ್ಮಯೋಗ. ದಟ್ ಆ್ಯಟಿಟ್ಯೂಡ್ ಕನ್ವರ್ಟ್ಸ್ ಕರ್ಮ ಇಂಟು ಯೋಗ. ಅದನ್ನು ಹೇಳ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶಿನಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಸೊ ನಾವು ಒಂದು ಪೂಜೆ ಮಾಡ್ತೀವಿ, ಯಜ್ಞ ಅಂದರೆ ಪೂಜೆ ಅಂತಲೇ ಅರ್ಥ. ಒಂದು ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಪೂಜೆ ಮಾಡಿದ್ಮೇಲೆ ಕೊನೆಯಲ್ಲಿ ಪ್ರಸಾದ ಸಿಗತ್ತೆ, ಹೌದಾ? ಆ ಪ್ರಸಾದಕ್ಕೆ ಹೆಸರು ಯಜ್ಞಶಿಷ್ಟ. ಯಜ್ಞಶಿಷ್ಟ ಯಜ್ಞಶಿಷ್ಟ ಅಶಿನಃ ಅಂದರೆ ಯಾರು ಪೂಜೆಯಲ್ಲಿ ಭಾಗವಹಿಸಿ ಆ ಪೂಜೆಯ ಪ್ರಸಾದವನ್ನು ಸ್ವೀಕರಿಸ್ತಾನೋ ಅವನಿಗೆ ಹೆಸರು ಯಜ್ಞಶಿಷ್ಟ ಅಶಿನಃ. ಅಂಥವರು ಪ್ಲೂರಲ್, ಅಂಥವ್ರಿಗೆ ಹೆಸರು ಯಜ್ಞಶಿಷ್ಟ. ಯಾರು ಯಜ್ಞ ಕರ್ಮಗಳನ್ನು ಮಾಡಿ ಅಂದರೆ ಯಜ್ಞ ಭಾವನೆಯಲ್ಲಿ ಜೀವನ ನಡೆಸಿ ಭಗವಂತ ಕೊಡೋದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾರೋ ಅವ್ರಿಗೆ ಹೆಸರು ಯಜ್ಞಶಿಷ್ಟಾಶಿನಃ. ಅವರು ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ. ಕಿಲ್ಬಿಷ ಅಂದರೆ ರಾಗದ್ವೇಷಗಳು, ಅದು ಅಂತಃಕರಣದ ಕಲ್ಮಶ. ಕಿಲ್ಬಿಷ ಅಂದರೆ ದೋಷಗಳು. ಇಲ್ಲಿ ಶಂಕರಾಚಾರ್ಯರು ಪಾಪ ಅಂತ ಹೇಳ್ತಾರೆ, ಅಂದರೆ ಮನಸ್ಸಿನ ರಾಗದ್ವೇಷ. ಆತ್ಮಬೋಧದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಸಂಸಾರ ಸ್ವಪ್ನ ತುಲ್ಯೋ ಹಿ ರಾಗದ್ವೇಷಾದಿ ಸಂಕುಲ.
ಸಕಾಲೆ ಅಲ್ಲ ಸಕಾಲೆ ಸತ್ಯವದ್ಭಾತಿ ಪ್ರಬೋಧೆ ಸತ್ಯ ಸದ್ಭವೇತ್. ಸೊ ಸಂಸಾರ ಅಂದರೆ ಏನಿಲ್ಲ, ಮನಸ್ಸಿನ ಸೃಷ್ಟಿ, ಅದು ಮನಸ್ಸಿನ ಒಂದು ಸ್ಥಿತಿ. ಸಂಸಾರ ಸ್ವಪ್ನತುಲ್ಯೋ ಹಿ ರಾಗದ್ವೇಷಾದಿ ಸಂಕುಲ. ಈ ಸ್ವಪ್ನ ಅನುಭವಿಸ್ತೀವಲ್ಲ, ಕನಸು, ಅದು ಮನಸ್ಸಿನ ಸೃಷ್ಟಿ ತಾನೆ. ಕನಸು ಅನ್ನೋದು ಮನಸ್ಸಿನ ಸೃಷ್ಟಿ. ಅದೇ ಥರ ಸಂಸಾರ ಕೂಡ ಮನಸ್ಸಿನ ಸೃಷ್ಟಿ. ಅಂದರೆ ಏನರ್ಥ? ಕನಸು ಹೇಗೆ ಮನಸ್ಸನ್ನು ಸೃಷ್ಟಿ ಮಾಡುತ್ತೋ, ಮನಸ್ಸು ಹೇಗೆ ಕನಸನ್ನು ಸೃಷ್ಟಿ ಮಾಡುತ್ತೋ, ಅದೇ ರೀತಿ ಮನಸ್ಸೇ ಸಂಸಾರವನ್ನು ಸೃಷ್ಟಿ ಮಾಡುತ್ತೆ. ಸೊ ಸಂಸಾರ ಅನ್ನೋದು ಒಂದು ಮನಸ್ಥಿತಿ. ಯಾವ ಥರ ಮನಸ್ಥಿತಿ ಅದು? ರಾಗದ್ವೇಷಾದಿ ಸಂಕುಲ. ಸೊ ರಾಗದ್ವೇಷಾದಿ ಸಂಕುಲ, ರಾಗ ದ್ವೇಷ ಕಾಮಕ್ರೋಧಗಳಿಂದ ಕೂಡಿರೋ ಮನಸ್ಸಿದೆಯಲ್ಲ, ಅದಕ್ಕೆ ಹೆಸರು ಸಂಸಾರ. ಅಂದರೆ ಡಿಸ್ಟರ್ಬ್ಡ್ ಮೈಂಡ್ ಅಂತ ಹೆಸರು. ಮನಸ್ಸು ಶಾಂತವಾಗಿದ್ದರೆ ಸಂಸಾರ ಇಲ್ಲ, ದೇರ್ ಇಸ್ ನೋ ಸಂಸಾರ ಬಂಧನ. ಸ್ವಕಾಲೆ ಅಂತಂದರೆ ಅದರ ಕಾಲದಲ್ಲಿ ಅದು ಸತ್ಯ ಅಂತ ಅನಿಸುತ್ತೆ. ಕನಸು ಕಾಣುವಾಗ ನಮಗೆ ಭಾಳ ಸತ್ಯ ಅಂತ ಅನಿಸುತ್ತೆ. ಪ್ರಬೋಧೆ ಸತಿ ಅಸದ್ಭವೇತ್. ಎಚ್ಚರವಾದಾಗ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಬರೀ ಕನಸು, ಮನಸ್ಸಿನ ಸೃಷ್ಟಿ ಅಷ್ಟೇ, ನಿಜ ಏನೂ ಇರಲಿಲ್ಲ ಅಂತ. ಅದೇ ರೀತಿ ಸಂಸಾರವನ್ನು ಅನುಭವಿಸೋ ಟೈಮಲ್ಲಿ ನಮಗೆ ಸುಖ ದುಃಖ ಲಾಭ ನಷ್ಟ ಎಲ್ಲ ತುಂಬ ನಿಜ ಅನಿಸುತ್ತೆ. ಆದರೆ ಆತ್ಮಜ್ಞಾನಕ್ಕೆ ನಾವು ಬಂದಾಗ ಗೊತ್ತಾಗುತ್ತೆ ಇದೆಲ್ಲ ಮನಸ್ಸಿನ ಸೃಷ್ಟಿ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ ಸರ್ವ ಕಿಲ್ಬಿಷೈಹಿ ಮುಚ್ಚ್ಯಂತೆ. ಅವನ ಅಂತಃಕರಣ ರಾಗದ್ವೇಷಗಳಿಂದ ವಿಮುಕ್ತವಾಗಿಬಿಡುತ್ತೆ, ಕಾಮಕ್ರೋಧಗಳಿಂದ ವಿಮುಕ್ತವಾಗಿಬಿಡುತ್ತೆ. ಅಂದರೆ ಏನರ್ಥ? ಅವನ ಅಂತಃಕರಣ ಶುದ್ಧವಾಗಿಬಿಡುತ್ತೆ. ಯಾರು ಯಜ್ಞ ಭಾವನೆಯಲ್ಲಿ ಯಾರು ಬದುಕ್ತಾನೋ ಅವನು, ಅಂದರೆ ಈಶ್ವರಾರ್ಪಿತ ಕರ್ಮಗಳನ್ನು ಮಾಡಿಕೊಂಡು ಬರೋದನ್ನೆಲ್ಲ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾನೋ ಅವನ ಮನಸ್ಸು ಶುದ್ಧವಾಗುತ್ತೆ. ಶುದ್ಧ ಆಗೋದ್ರೆ ಏನು? ಇಟ್ ಈಸ್ ಫ್ರೀ ಫ್ರಮ್ ಮೆಂಟಲ್ ರಿಯಾಕ್ಷನ್ಸ್. ಮನಸ್ಸಿನ ಕಲ್ಮಶ ಏನು ಅಂದರೆ ಮೆಂಟಲ್ ರಿಯಾಕ್ಷನ್ ಅಂದರೆ ಏನು? ನನಗೆ ಬೇಕಾಗಿರೋದು ಇನ್ನೊಬ್ರಿಗೆ ಸಿಕ್ತು, ಏನಾಗುತ್ತೆ? ಅಸೂಯೆ. ಅಥವಾ ನನಗೆ ಬೇಕಾಗಿರೋದು ಸಿಕ್ತು, ಖುಷಿಯಾಗತ್ತೆ, ಜೊತೆಯಲ್ಲಿ ಅಹಂಕಾರನೂ ಬರುತ್ತೆ. ಖುಷಿ ಜೊತೆ ಅಹಂಕಾರನೂ ಬರುತ್ತೆ. ನನಗೆ ಬೇಕಾಗಿರೋದು ಸಿಗಲಿಲ್ಲ, ಡಿಪ್ರೆಷನ್, ಡಿಪ್ರೆಷನ್, ಖಿನ್ನತೆ ಬರುತ್ತೆ. ಮತ್ತು ಭವಿಷ್ಯದ ಬಗ್ಗೆ ಭಯ ಉಂಟಾಗತ್ತೆ. ಹಿಂದೆ ನಡೆದೋಗಿರೋ ವಿಷಯದಲ್ಲಿ ನಮಗೆ ಎಷ್ಟೋ ಮಾಡಬಾರ್ದಾಗಿತ್ತು, ಹಿಂಗಾಗಬೇಕಾಗಿತ್ತು, ಅದೇನೇನೋ ಯೋಚನೆಗಳು, ವ್ಯಥೆ ಉಂಟಾಗುತ್ತೆ. ಸೊ ಇದೆಲ್ಲ ಮೆಂಟಲ್ ಸ್ಟೇಟ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಕಿಲ್ಬಿಷ, ಮನಸ್ಸಿನ ಕಲ್ಮಶ. ಸೊ ಎಲ್ಲ ಮನಸ್ಸಿನ ಕಲ್ಮಶ ಹೊರಟೋಗ್ಬಿಡುತ್ತೆ. ಯಜ್ಞ ಭಾವನೆಯಲ್ಲಿ ಬದುಕಿ ಜೀವನದಲ್ಲಿ ಬರೋ ಎಲ್ಲ ಕರ್ಮಫಲಗಳನ್ನು ಯಜ್ಞ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದಾಗ, ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರೇನು? ದಿ ಆ್ಯಟಿಟ್ಯೂಡ್ ಆಫ್ ಆಕ್ಸೆಪ್ಟೆನ್ಸ್. ಭಾಳ ಮುಖ್ಯ, ಆ್ಯಟಿಟ್ಯೂಡ್ ಆಫ್ ಆಕ್ಸೆಪ್ಟೆನ್ಸ್. ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಮೈಂಡ್ ರಿಯಾಕ್ಟ್ ಆಗುತ್ತೆ. ಮೆಂಟಲ್ ರಿಯಾಕ್ಷನ್ಸೇ ಕಲ್ಮಶ. ಅದರಿಂದ ತಾನೇ ಎಲ್ಲ ಸಮಸ್ಯೆ ಉಂಟಾಗೋದು. ಅದಕ್ಕೆ ಹೇಳ್ತಾರೆ ರೆಸ್ಪಾಂಡ್, ಡೋಂಟ್ ರಿಯಾಕ್ಟ್. ಯು ಶುಡ್ ರೆಸ್ಪಾಂಡ್ ಟು ಸಿಚುವೇಶನ್ಸ್ ಬಟ್ ಡೋಂಟ್ ರಿಯಾಕ್ಟ್. ರಿಯಾಕ್ಷನಲ್ಲಿ ನಮ್ಮ ಈಗೋ ಕೆಲಸ ಮಾಡ್ತಾಯಿದೆ, ರೆಸ್ಪಾನ್ಸಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡ್ತಾಯಿದೆ. ರೆಸ್ಪಾನ್ಸ್, ಇವಾಗ ಕೈ ಮೇಲೆ ಒಂದು ಗುಳ್ಳೆ ಇದೆ ಅಂತ ಇಟ್ಕೊಳ್ಳೋಣ, ಯಾರಾದ್ರೂ ಮುಟ್ಬಿಟ್ರೆ ತುಂಬ ನೋವಾಗುತ್ತೆ, ಅದು ರಿಯಾಕ್ಷನ್ ಅಂದರೆ ಕಂಟ್ರೋಲ್ ಇಲ್ಲ ನಮಗೆ. ನಾವು ಏನು ಹೇಳ್ತೀವಿ, ಏನು ಮಾಡ್ತೀವಿ, ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಸೊ ಅದು ಮತ್ತೆ ಹೊಸ ಸಮಸ್ಯೆಗೆ ಕಾರಣವಾಗುತ್ತೆ. ಸ್ಪಂದಿಸಬೇಕು, ಸಿಚುವೇಶನ್ಸ್ಗೆ, ಅನುಭವಗಳಿಗೆ ಸ್ಪಂದಿಸಬೇಕು ನಾವು. ಅದರಿಂದ ಏನೋ ಅಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ, ನಮ್ಮ ವಿವೇಕ ಕೆಲಸ ಮಾಡುತ್ತೆ. ರಿಯಾಕ್ಷನ್ಗೆ ಬುದ್ಧಿಗೆ ಅವಕಾಶ ಇಲ್ಲ. ಮೈಂಡ್ ಎಲ್ಲ ಮಾಡೋದು, ಮೈಂಡ್ ಹೇಳ್ದಂಗೆ ಕೇಳ್ತೀವಿ, ಮನಸ್ಸು ಹೇಳ್ದಂಗೆ ಕೇಳ್ತೀವಿ. ಯಾಕಂದರೆ ಮನಸ್ಸು ಅಶುದ್ಧವಾಗಿದೆ, ಅದು ಗಲಾಟೆ ಮಾಡುತ್ತೆ. ಇದರಿಂದ ಒಬ್ಬರು ಅನ್ಕೊಬೋದು, ನಾನು ಕರ್ಮವನ್ನು ಮಾಡ್ತಿರೋದು ಚಿತ್ತಶುದ್ಧಿಗೋಸ್ಕರ. ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ ವಸ್ತುಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿಭಿಹಿ. ವಸ್ತು ಅಂದರೆ ಬ್ರಹ್ಮವಸ್ತು, ಆತ್ಮವಸ್ತು, ಅದು ಪ್ರಾಪ್ತಿಯಾಗೋದು ವಿಚಾರದಿಂದ. ಮತ್ತು ಕರ್ಮ ಯಾಕೆ ಮಾಡಬೇಕು? ಅರ್ಜುನ ಕೇಳ್ಬೋದು, ವಸ್ತುಸಿದ್ಧಿ ವಿಚಾರದಿಂದ, ಹೌದಾ, ಮತ್ತು ಕರ್ಮ ಮಾಡಲ್ಲ ಹಂಗನ್ನ? ಇಲ್ಲ, ಚಿತ್ತಸ್ಯ ಶುದ್ಧಯೇ ಕರ್ಮ. ನಿನ್ನ ಅಂತಃಕರಣ ಶುದ್ಧಿ ಆದ್ರೇ ವಸ್ತು ಪ್ರಾಪ್ತಿಯಾಗೋದು ಗುರು ಉಪದೇಶದ ಮೂಲಕ. ಅಂತಃಕರಣ ಶುದ್ಧಿಗೋಸ್ಕರ ಕರ್ಮ ಮಾಡು ಅರ್ಜುನ. ಶ್ರೀಕೃಷ್ಣ ಗೀತೆಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹೇಳ್ತಾನೆ.
ಭುಂಜತೆ ತೇ ತ್ವಗಂ ಪಾಪಾಹ. ಪಾಪ ಅಂದರೆ ಮೆಂಟಲ್ ರಿಯಾಕ್ಷನ್ಸ್, ಮನಸ್ಸಿನ ಕಲ್ಮಶ ಉಂಟಾಗುತ್ತೆ. ಯೇ ಪಚಂತಿ ಆತ್ಮಕಾರಣ, ಯಾರು ತನಗೋಸ್ಕರ ಅಡುಗೆ ಮಾಡ್ತಾನೋ ಅಂದರೆ ಏನರ್ಥ, ತನಗೋಸ್ಕರ ಕರ್ಮ ಮಾಡ್ತಾನೋ, ಈ ವಿಶಾಲ ದೃಷ್ಟಿ ಇಲ್ಲದೆ ನನಗೇನೋ ಸಿಗಬೇಕು, ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ತೀನಿ, ಈ ಒಂದು ಸೀಮಿತ ರೀತಿಯಲ್ಲಿ ಯೋಚನೆ ಮಾಡೋನು, ಅವನಿಗೆ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ, ಮನಸ್ಸು ಅಶುದ್ಧವಾಗಿಬಿಡುತ್ತೆ. ಅದರಿಂದ ಅವನಿಗೆ ಜ್ಞಾನ ಯೋಗ್ಯತೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಕರ್ಮ ಮಾಡಲಿ, ಎಷ್ಟೇ ಫಲಗಳನ್ನು ಅನುಭವಿಸಲಿ, he will never become fit for higher knowledge. So ಇದು ಮೂರನೇ ಆ್ಯಟಿಟ್ಯೂಡ್. ಐ ಆಮ್ ಡೂಯಿಂಗ್ ಮೈ ಡ್ಯೂಟೀಸ್ ಫಾರ್ ದ ಸೇಕ್ ಆಫ್ ಇನ್ನರ್ ಪ್ಯೂರಿಫಿಕೇಷನ್. ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡ್ತಿದ್ದೀನಿ. ಇನ್ನು ನಾಲ್ಕನೇದು ಯಾವುದು? ನಾಲ್ಕನೇ ಪಾಯಿಂಟ್ ಅಂದರೆ ಧರ್ಮ. ಈ ಪ್ರಪಂಚದಲ್ಲಿ ಒಂದು ನಿಯಮ ಇದೆ, ಆ ನಿಯಮವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಮುಂದಿನ ಶ್ಲೋಕ ಭವಂತಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಶಂಕರಾಚಾರ್ಯ ಹೇಳ್ತಾರೆ, ಇತಶ್ಚ ಅಧಿಕೃತೇನ ಕರ್ಮ ಕರ್ತವ್ಯಂ ಜಗತ್ ಚಕ್ರ ಪ್ರವೃತ್ತಿ ಹೇತು ಹಿ ಕರ್ಮ. ಆಚಾರ್ಯ ಶಂಕರರು ಇಂಟ್ರಡಕ್ಷನಲ್ಲಿ ಹೇಳ್ತಾರೆ, ಕರ್ಮ ಅನ್ನೋದು ಜಗತ್ ಚಕ್ರ ಪ್ರವೃತ್ತಿ ಹೇತು. ಹೇತು ಅಂದರೆ ಕಾರಣ. ಈ ಜಗತ್ತಲ್ಲಿ ಒಂದು ಚಕ್ರ ಇದೆ, ಒಂದು ಚಕ್ರವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಶ್ರೀಕೃಷ್ಣ. ಆ ಚಕ್ರ ಮೇಂಟೈನ್ ಆಗಬೇಕಾದ್ರೆ ಕರ್ಮ ನಡೀತಾ ಇರಬೇಕು, ಯಜ್ಞ ರೂಪದಲ್ಲಿ ಕರ್ಮ ನಡೀತಾ ಇರಬೇಕು. ಯಾವುದು ಆ ಚಕ್ರ ಯಾವುದು ಅಂತ ಮೊದಲು ತಿಳಿಸ್ತಾ ಇದ್ದಾನೆ. ಅನ್ನಾದ್ ಭವಂತಿ ಭೂತಾನಿ. ಭೂತಾನಿ ಅಂದರೆ ಪ್ರಾಣಿಗಳು, ಮುಖ್ಯವಾಗಿ ಇಲ್ಲಿ ಮನುಷ್ಯರು ಅಂತಲೂ ತಗೊಬೋದು, ಎಲ್ಲ ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಆದರೆ ಇಲ್ಲಿ ಸಾಧನೆ ಹೇಳಿರೋದ್ರಿಂದ ಮನುಷ್ಯರು ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ಶರೀರಗಳು, ಮನುಷ್ಯರ ಶರೀರಗಳು ಯಾವುದರಿಂದ ಬರೋದು? ಆಹಾರದಿಂದ. ಆಹಾರದಿಂದ ತಂದೆ ತಾಯಿ ಏನು ಆಹಾರವನ್ನು ಸ್ವೀಕರಿಸ್ತಾರೋ ಅದು ಬೀಜ ರೂಪದಲ್ಲಿ ಸೇರಿ ನಮ್ಮ ಶರೀರವನ್ನು ಸೃಷ್ಟಿ ಮಾಡುತ್ತೆ. ಸೊ ಈ ಶಂಕರಾಚಾರ್ಯ ಅದರ ಬಗ್ಗೆ ಹೇಳ್ತಾರೆ. ಮನುಷ್ಯನ ಶರೀರ ಬರೋದು ಆಹಾರದಿಂದ, ಬೆಳವಣಿಗೆಯೂ ಆಹಾರದಿಂದ, ಉತ್ಪತ್ತಿಯಾಗೋದು ಆಹಾರದಿಂದ. ಸೊ ನೆಕ್ಸ್ಟ್ ಪರ್ಜನ್ಯಾತ್ ಅನ್ನ ಸಂಭವ. ಆಹಾರ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾದರೆ ಆಹಾರ ಉತ್ಪತ್ತಿಯಾಗತ್ತೆ. ಆದರೆ ಮಳೆ ಬೆಳೆ ಚೆನ್ನಾಗಿ ಆಗಬೇಕಾದ್ರೆ ಯಜ್ಞಾದ್ಭವತಿ ಪರ್ಜನ್ಯ. ಯಜ್ಞ ನಡಿಬೇಕು, ಯಜ್ಞ ಕಾರ್ಯಗಳಾಗಬೇಕು, ಯಜ್ಞ ಭಾವನೆಯಲ್ಲಿ ಜೀವನ ನಡೆಸಬೇಕು ಜನರು. ಆವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ. ಆಮೇಲೆ ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಯಾವಾಗ ಆಗುತ್ತೆ? ಕರ್ಮ ಮಾಡಿದಾಗ. ಕರ್ಮಕ್ಕೆ ಯಜ್ಞ ಅಂತ ಹೆಸರು. ಶಂಕರಾಚಾರ್ಯ ಇದಕ್ಕೆ ವಿವರಣೆ ಕೊಡುವಾಗ ಬೇರೆ ಅರ್ಥ ಕೊಡ್ತಾರೆ. ಯಾಕಂದರೆ ಒಂದೇ ಪದಕ್ಕೆ ಒಂದೇ ಅರ್ಥ ಕೊಡೋದು ಬೇಡ ಅಂದ್ಬಿಟ್ಟು ಯಜ್ಞ ಅಂತಂದರೆ ಅಪೂರ್ವ ಅಂತ ಹೇಳ್ತಾರೆ. ಅಪೂರ್ವ ಅಂದರೆ ನಾವು ಶಾಸ್ತ್ರ ಉಪದಿಷ್ಟ ಕರ್ಮಗಳನ್ನು ಮಾಡಿದಾಗ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆ ಪುಣ್ಯಕ್ಕೆ ಇಲ್ಲಿ ಯಜ್ಞ ಅಂತ ಕರೀತಾರೆ. ಸೊ ಆ ರೀತಿ ಯಜ್ಞ ಕರ್ಮ ಸಮುದ್ಭವ. ಸೊ ಇಲ್ಲಿ ಚಕ್ರ ಕಂಪ್ಲೀಟ್ ಆಯಿತು. ಯಾವಾಗ ಇಲ್ಲಿಂದ ಶುರು ಆಗುತ್ತೆ ಚಕ್ರ? ಭೂತಾನಿ, ಮನುಷ್ಯರು. ಭೂತಾನಿ ಅವ್ರು ಏನು ಮಾಡ್ತಾರೆ? ಕರ್ಮ ಮಾಡ್ತಾರೆ. ಆ ಕರ್ಮದಿಂದ ಯಜ್ಞ ಅಂದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಯಜ್ಞದಿಂದ ಮಳೆ, ಪರ್ಜನ್ಯದಿಂದ ಆಹಾರ, ಆಹಾರದಿಂದ ಭೂತಾನಿ. ಸೊ ಇಲ್ಲೊಂದು ಸರ್ಕಲ್ ಕಂಪ್ಲೀಟ್ ಆಯಿತು. ಈ ಚಕ್ರ ನಿರಂತರವಾಗಿ ನಡೀತಾನೇ ಇದೆ. ನಾವು ಏನು ಮಾಡಬೇಕು ಅಂದರೆ ಈ ಚಕ್ರದಲ್ಲಿ ನಾವು ಭಾಗವಹಿಸಬೇಕು. ನಮ್ಮ ಕೆಲಸ ಏನು? ಮನುಷ್ಯರ ಕೆಲಸ ಈ ಚಕ್ರದವನ್ನು ಡಿಸ್ಟರ್ಬ್ ಮಾಡಬಾರ್ದು, ನಾವು ಭಾಗವಹಿಸಬೇಕು. ಸೊ ಇದಕ್ಕೆ ಧರ್ಮ ಅಂತ ಹೆಸರು.
ಧರ್ಮ ಅನ್ನೋ ಪದಕ್ಕೆ ಈ ರೀತಿ ಹೇಳ್ತಾರೆ, ಯಾವುದು ಸಾಮರಸ್ಯವನ್ನು ಉಳಿಸತ್ತೋ ಬೆಳೆಸತ್ತೋ ಅದು ಧರ್ಮ, ಯಾವುದು ಸಾಮರಸ್ಯವನ್ನು ಹಾಳು ಮಾಡುತ್ತೋ ಅದು ಅಧರ್ಮ. ಉದಾಹರಣೆಗೆ ನಮ್ಮ ಶರೀರದ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡ್ರೆ ನಮ್ಮ ಶರೀರದ ಆರೋಗ್ಯ ಚೆನ್ನಾಗಿರುತ್ತೋ, ನಮ್ಮ ಶರೀರದ ಎಲ್ಲ ಅಂಗಗಳು ಚೆನ್ನಾಗಿರುತ್ತೋ ಅದು ಧರ್ಮ. ಹೌದಾ? ನಮ್ಮ ಶರೀರದ ಅಂಗಗಳೆಲ್ಲ ಒಂದಕ್ಕೊಂದು ಸಾಮರಸ್ಯದಿಂದ ಇರಬೇಕು, ಕೆಲಸ ಮಾಡಬೇಕು. ಸೊ ಅದು ಯಾವುದು ನಮ್ಮ ಶರೀರದ ಆರೋಗ್ಯವನ್ನು ಉಳಿಸತ್ತೋ ಮತ್ತು ಬೆಳೆಸತ್ತೋ ಅದು ಧರ್ಮ. ಯಾವುದು ನಮ್ಮ ಶರೀರದ ಆರೋಗ್ಯವನ್ನು ಹಾಳು ಮಾಡುತ್ತೋ ಅದು ಅಧರ್ಮ. ಸೊ ಆ ರೀತಿ ಶರೀರದ ದೃಷ್ಟಿಯಿಂದ. ಅದೇ ಥರ ಸಮಾಜದ ದೃಷ್ಟಿಯಿಂದ ಉದಾಹರಣೆಗೆ ಒಂದು ಆರ್ಕೆಸ್ಟ್ರಾ ತಗೊಳ್ಳಿ. ಆರ್ಕೆಸ್ಟ್ರಾ ಅಂದರೆ ಒಂದು 10 ಜನ ಸೇರಿಕೊಂಡು ಸಂಗೀತವನ್ನು ಉತ್ಪತ್ತಿ ಮಾಡ್ತಾರೆ, ಸಂಗೀತ ಕಾರ್ಯಕ್ರಮ ಕೊಡ್ತಾರೆ. ಆ ಸಂಗೀತ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಾದ್ರೆ ಅವರೆಲ್ಲರೂ ಕೂಡ ಒಬ್ರಿಗೊಬ್ಬರು ಸಾಮರಸ್ಯದಿಂದ ನುಡಿಸ್ಬೇಕಲ್ವ. ಹಾಡೋಂಗೆ ಜೊತೆಯಲ್ಲಿ ಎಲ್ಲರೂ ವೀಣೆದವನು, ಬೇರೆ ಬೇರೆ ತಬಲಾ, ಮೃದಂಗ ಎಲ್ಲರೂ ಕೂಡ ಒಬ್ರಿಗೊಬ್ರು ಸಾಮರಸ್ಯದಿಂದ ಕೆಲಸ ಮಾಡಿದ್ರೆ ಒಳ್ಳೆಯ ಸಂಗೀತ ಒಬ್ಬ ತಪ್ಪಿದ್ರೆ, ಒಬ್ಬ ಮಿಸ್ಟೇಕ್ ಮಾಡಿದ್ರು ಕೂಡ ಸಂಗೀತ ಹಾಳಾಗೋಗ್ಬಿಡುತ್ತೆ. ಸೊ ಆ ರೀತಿ ಶಂಕರ ಇಲ್ಲಿ ಹೇಳ್ತಾ ಇರೋದು, ನಮ್ಮ ಇಡೀ ವಿಶ್ವವೇ ಒಂದು ಶರೀರ ಇದ್ದಂಗೆ, ಇಡೀ ವಿಶ್ವವೇ ಒಂದು, ಅದರಲ್ಲಿ ಮನುಷ್ಯ ಒಂದು ಅಂಗ, ಪ್ರಾಣಿ ಪಕ್ಷಿಗಳು ಒಂದು ಅಂಗ, ಗಿಡಮರಗಳು ಒಂದು ಅಂಗ. ಸೊ ಎಲ್ಲ ಅಂಗಗಳು ಒಬ್ರಿಗೊಬ್ರು ಸಾಮರಸ್ಯದಿಂದ ಇದ್ದರೆ ವಿಶ್ವ ಚೆನ್ನಾಗಿರುತ್ತೆ, ಶಾಂತಿ. ಇದ್ರೆ ನಾವು ಯುನೈಟೆಡ್ ನೇಷನ್ಸ್ ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಅವ್ರು ಸುಮ್ಮನೆ ನೋಡ್ತಾ ಇರ್ತಾರೆ, ಎಲ್ಲರೂ ಯುದ್ಧ ಮಾಡ್ತಾನೆ ಇರ್ತಾರೆ. ಅವ್ರು ಬರೀ ನೋಡೋದಷ್ಟೇ ಅವ್ರ ಕೆಲಸ. ಯುದ್ಧ ನಿಲ್ಸೋಕ್ಕಾಗೋದಿಲ್ಲ. ಬರೀ ಯುನೈಟೆಡ್ ನೇಷನ್ಸ್ ಮಾಡೋದ್ರಿಂದ ಒಬ್ರಿಗೊಬ್ಬರು ಸಾಮರಸ್ಯದಿಂದ ಬದುಕಿದ್ರೆ ತಾನೇ ಎಲ್ಲ ರೀತಿ ಸಮೃದ್ಧಿ ಉಂಟಾಗೋದು. ಇಲ್ಲದ್ರೆ ಬರೀ ಹಾಳೆ, ಎಲ್ರಿಗೂ ತೊಂದರೆ. ಎಲ್ಲೋ ಯುದ್ಧ ನಡೆದ್ರೆ ನಮಗೆಷ್ಟು, ಗಲ್ಫಲ್ಲಿ ಅಲ್ಲಿ ಇರಾನ್ ಮತ್ತು US ಅಲ್ಲಿ ಯುದ್ಧ ನಡೆದ್ರೆ ಅವ್ರಿಬ್ಬರ ಮಧ್ಯ ನಮಗೆಷ್ಟು ತೊಂದರೆ ಆಗುತ್ತೆ. ಸೊ ಆಲ್ ಆರ್ ಇಂಟರ್ ರಿಲೇಟೆಡ್. ದೇಹದ ಒಂದು ಭಾಗ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಬೇರೆ ಭಾಗಗಳಿಗೂ ಅದು ಬಾಧಿತವಾಗಿಬಿಡುತ್ತೆ. ಸೊ ಎವ್ರಿ ಒನ್ ಈಸ್ ಇಂಟರ್ ಕನೆಕ್ಟೆಡ್ ಇನ್ ನೇಚರ್. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಯು ಕೆನಾಟ್ ಪ್ಲಕ್ ಎ ಫ್ಲವರ್ ವಿತೌಟ್ ಡಿಸ್ಟರ್ಬಿಂಗ್ ಎ ಸ್ಟಾರ್. ಯು ಕೆನಾಟ್ ಪ್ಲಕ್ ಎ ಫ್ಲವರ್ ವಿತೌಟ್ ಡಿಸ್ಟರ್ಬಿಂಗ್ ಎ ಸ್ಟಾರ್. ನೀವೊಂದು ಹೂವನ್ನು ಕಿತ್ತರೆ ಎಲ್ಲೋ ಒಂದು ನಕ್ಷತ್ರಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಎಲ್ಲ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅಂತ ಅರ್ಥ. ಸೊ ಅದರಿಂದ ಇದನ್ನು ಅರ್ಥ ಮಾಡಿಕೊಂಡು ಈ ಸೃಷ್ಟಿಯಲ್ಲಿ ಒಂದು ಚಕ್ರ ಇದೆ, ಆ ಚಕ್ರದಲ್ಲಿ ನಾನು ಭಾಗಿ. ಈ ಚಕ್ರ ಅಂದರೆ ಏನರ್ಥ? ಒಂದು ಕಡೆಯಿಂದ ನಾನು ತಗೊಬೇಕು, ಇನ್ನೊಂದು ಕಡೆಯಿಂದ ನಾನು ಕೊಡಬೇಕು. ಸೊ ತಗೊಳ್ಳೋದು ಇದೆ ಜೀವನ ಅಂದರೆ, ಕೊಡೋದು ಅಷ್ಟೇ ಮುಖ್ಯ. ಆದರೆ ಸಾಧ್ಯವಾದಷ್ಟು ತಗೊಳ್ಳೋದಕ್ಕಿಂತ ಜಾಸ್ತಿ ಕೊಡಬೇಕು. ನಮ್ಮ ಚಿನ್ಮಯ ಮಿಷನ್ ಪ್ಲೆಡ್ಜಲ್ಲಿ ಅದೇ ತಾನೇ ಇರೋದು. ವಿ ಗಿವ್ ಮೋರ್ ದ್ಯಾನ್ ವಾಟ್ ವಿ ಟೇಕ್, ವಿ ಪ್ರೊಡ್ಯೂಸ್ ಮೋರ್ ದ್ಯಾನ್ ವಾಟ್ ವಿ ಕನ್ಸ್ಯೂಮ್. ಸೊ ಆ ರೀತಿ ಅದು ಧರ್ಮ ಅಂತ ಕರೆಯೋದು. ಸೊ ಧರ್ಮ ದೃಷ್ಟಿಯಿಂದನೂ ಕೂಡ ಅರ್ಜುನ, ನೀನು ನಿನ್ನ ಕರ್ತವ್ಯವನ್ನು, ಇದೆಲ್ಲ ಯಾಕೆ ಹೇಳ್ತಿರೋದು ಅರ್ಜುನಂಗೆ? ನಿನ್ನ ಕರ್ತವ್ಯ ಯುದ್ಧ ಮಾಡು, ಯುದ್ಧ ಕ್ಷೇತ್ರವನ್ನು ಬಿಟ್ಟು ಎಲ್ಲೂ ಹೋಗಬೇಡ, ನಿನ್ನ ಕರ್ತವ್ಯವನ್ನು ಮಾಡು. ಅದರ ಕರ್ತವ್ಯ ಮಾಡುವಾಗ ಈ ರೀತಿ ಒಂದು ಭಾವನೆಯಿಂದ ಮಾಡು. ಈ 4ರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಬೋದು. ಮತ್ತು ಈ ಕರ್ಮ ಯಾವುದು ಮಾಡಿದ್ರೆ ಅದು ಯಜ್ಞ ಆಗುತ್ತೆ ಅಂತ ನಮಗೆ ಮಾರ್ಗದರ್ಶನ ಎಲ್ಲಿ ಸಿಗುತ್ತೆ? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಬ್ರಹ್ಮ ಅಂದರೆ ಇಲ್ಲಿ ವೇದ. ಈ ಶ್ಲೋಕದಲ್ಲಿ ಬ್ರಹ್ಮ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಬ್ರಹ್ಮ ಅಂದರೆ ವೇದ. ಸೊ ವೇದದಲ್ಲಿ ನಮಗೇನು ಮಾರ್ಗದರ್ಶನ ಸಿಗುತ್ತೆ, ಯಾವ ಕರ್ಮ ಮಾಡಬೇಕು, ಯಾವ ಕರ್ಮ ಮಾಡಬಾರ್ದು, ಯಾವ ರೀತಿ ಮಾಡಬೇಕು, ನಮಗೆ ಮಾರ್ಗದರ್ಶನ ಸಿಗುತ್ತೆ. ಅದರ ಪ್ರಕಾರ ಮಾಡಿದ್ರೆ ಕರ್ಮ ಅನ್ನೋದು ಯಜ್ಞ ಆಗಿ ನಮಗೆ ಎಲ್ಲ ರೀತಿ ಸಮೃದ್ಧಿಯನ್ನು ಉಂಟು ಮಾಡುತ್ತೆ. ಸರಿ, ವೇದವನ್ನು ಯಾಕೆ ನಾವು ತಗೊಬೇಕು? ವೇದಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಯಾಕೆ ಕೊಡಬೇಕು? ಬ್ರಹ್ಮ ಅಕ್ಷರ ಸಮುದ್ಭವಂ. ವೇದಗಳನ್ನ ಯಾಕೆ ನಂಬಬೇಕು ನಾವು? ಯಾಕೆ ಶ್ರದ್ಧೆ ಇರಬೇಕು? ಯಾಕೆಂದರೆ ಬ್ರಹ್ಮ ಅಕ್ಷರ ಸಮುದ್ಭವ. ಅಕ್ಷರ ಅಂದರೆ ಪರಮಾತ್ಮ. ಸೊ ಇದು ಪರಮಾತ್ಮನ ವಾಣಿ ವೇದಗಳು. ಇಟ್ಸ್ ಅ ರಿವೀಲ್ಡ್ ಟೆಕ್ಸ್ಟ್, ಅಪೌರುಷೇಯ ಗ್ರಂಥ ವೇದಗಳು. ಅದರಿಂದ ನಾವು ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸಬೇಕು. ಸೊ ವೇದದಲ್ಲಿ ಶ್ರದ್ಧೆ ಇದ್ದರೆ ಅದಕ್ಕೆ ಹೆಸರು ಶ್ರದ್ಧಾ. ಶ್ರದ್ಧಾ ಅಂದರೆ ಏನು? ಸತ್ಯಬುದ್ಧಿ, ಸುಖಬುದ್ಧಿ, ಮಹತ್ವ ಬುದ್ಧಿ, ಅಥವಾ ಒಂದೇ ವರ್ಡಲ್ಲಿ ಹೇಳೋದಾದರೆ ಪ್ರಮಾಣ ಬುದ್ಧಿ. ಶ್ರದ್ಧಾ ಮೀನ್ಸ್ ಪ್ರಮಾಣ ಬುದ್ಧಿ. ಸೊ ಬ್ರಹ್ಮ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನಮಗೆ ವೇದದಲ್ಲಿ ಶ್ರದ್ಧೆ ಉಂಟಾಗುತ್ತೆ. ಈಗ ಕಣ್ಣಲ್ಲಿ ನಮಗೆ ಶ್ರದ್ಧೆ ಇದೆ ಅಲ್ವಾ? ಕಣ್ಣು, ಇದು ನೀಲಿ ಕಲರ್ ಪುಸ್ತಕ ಅಂತ ನಂಗೆ ಗೊತ್ತಾಗೋದು ಹೇಗೆ?
ಇದು ಕಣ್ಣು ತೋರಿಸ್ತಾ ಇದೆ ನೀಲಿ ಅಂತ, ಅದ್ರಲ್ಲಿ ನಂಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು ಕಣ್ಣಲ್ಲಿ. ಇದು ಇಲ್ಲದೇ ನನಗೆ ನೀಲಿನೋ ಕೆಂಪು ಅಂತ ಹೆಂಗೆ ಗೊತ್ತಾಗುತ್ತೆ? ಕಣ್ಣು ತೋರಿಸ್ತಾ ಇದೆ ನೀಲಿ ಅಂತ, ದಟ್ ಈಸ್ ಕಾಲ್ಡ್ ಶ್ರದ್ಧಾ. ಆ ಥರ ನಮಗೆ ವೇದವಾಕ್ಯಗಳಲ್ಲಿ ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ದರೆ ಜ್ಞಾನ ಪ್ರಾಪ್ತಿ ಆಗತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳಿರೋದು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯೋ ಯತ್ 17ನೇ ಅಧ್ಯಾಯದ ಶ್ರೀಕೃಷ್ಣ ಹೇಳಿ ಯೋ ಯತ್ ಶ್ರದ್ಧಃ ಸಯೇವ ಸಹ. ಆಮೇಲೆ ತಸ್ಮಾತ್ ಆದುದರಿಂದ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಆದ್ದರಿಂದ ಸರ್ವಗತಂ ಬ್ರಹ್ಮ, ಇಲ್ಲಿ ವೇದ, ಬ್ರಹ್ಮ ಅಂದರೆ ಇಲ್ಲಿ ವೇದ. ಈ ವೇದ ನಮ್ಮ ಜೀವನದ ಎಲ್ಲ ಅಂಶಗಳನ್ನು ಪ್ರವೇಶ ಮಾಡಿದೆ. ಊಟ ಮಾಡೋದರಿಂದ ಹಿಡಿದು, ಸ್ನಾನ ಮಾಡೋದರಿಂದ ಹಿಡಿದು, ದಾನ ಮಾಡೋದರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಶಂಕರಾಚಾರ್ಯ ಹೇಳ್ತಾರೆ ಸರ್ವಾರ್ಥ ಪ್ರಕಾಶಕತ್ವಾತ್ ಸರ್ವಗತಂ. ಅಂದರೆ ಜೀವ, ಈಶ್ವರ ಮತ್ತು ಜಗತ್ತು, ಈ ಮೂರು ಬಗ್ಗೆಯೂ ನಮಗೆ ಮಾಹಿತಿಯನ್ನು ಕೊಡುವಂಥ ಗ್ರಂಥ ವೇದ. ಸೊ ಅದರಲ್ಲಿ ಶ್ರದ್ಧೆ ಇಟ್ಕೊಂಡು ಆ ವೇದಗಳು ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಆ್ಯಟಿಟ್ಯೂಡಿಂದ ಕರ್ಮ ಮಾಡಬೇಕು ಅದನ್ನು ನಾವು ಅನುಸರಿಸಿ ನಮ್ಮ ಜೀವನವನ್ನೇ ಯಜ್ಞವಾಗಿ ಮಾಡಿಕೊಂಡ್ರೆ ನಾವು ಏನೇನು ಕರ್ಮಗಳು ಮಾಡ್ತೀವೋ ಎಲ್ಲಿದ್ದರೂ ಸರಿದೆ ಅಲ್ಲಿ ವೇದ ಇದೆ, ಭಗವಂತ ಇದ್ದಾನೆ ಅಂತ ಅರ್ಥ. ಅದನ್ನ ಹೇಳ್ತಾರೆ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಇಲ್ಲಿ ನಿತ್ಯಂ ಅಂದರೆ ಸದಾ, ನಿತ್ಯಂ ಮೀನ್ಸ್ ಸದಾ ಯಜ್ಞೇ ಪ್ರತಿಷ್ಠಿತಂ. ಎಲ್ಲಿ ಯಜ್ಞ ಕಾರ್ಯ ನಡೀತಾ ಇದೆಯೋ, ಎಲ್ಲಿ ಯಜ್ಞ ಭಾವನೆಯಿಂದ ಜೀವನ ನಡೀತಿದೆಯೋ ಅಲ್ಲಿ ವೇದನೂ ಇದೆ, ಅಲ್ಲಿ ಭಗವಂತನೂ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಅವನು ಕೊನೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರೀಕೃಷ್ಣನ ಸ್ಟೈಲ್ ಹೇಗೆ ಅಂದರೆ ನೋಡು, ಹೀಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಮಾಡಲಿಲ್ಲ ಕಷ್ಟ ಆಗುತ್ತೆ. ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ. ಹೀಗೆ ಈ ಚಕ್ರ ನಡೀತಾ ಇದೆ. ಯಾರು ನಡೆಸ್ತಾ ಇರೋದು ಈ ಚಕ್ರ? ಈಶ್ವರೇಣ ಪ್ರವರ್ತಿತಂ. ಈ ಚಕ್ರ ನಡೆಸ್ತಾ ಇರೋದು ಸ್ಮೂತಾಗಿ ಈ ಪ್ರಪಂಚದಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇರೋದು ಭಗವಂತನಿಂದ. ಶಂಕರಾಚಾರ್ಯ ಹೇಳ್ತಾರೆ ಈಶ್ವರೇಣ ಪ್ರವರ್ತಿತಂ. ಈಶ್ವರ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಗಾಡ್ ಈಸ್ ರನ್ನಿಂಗ್ ದ ಶೋ. ಯು ಹ್ಯಾವ್ ಟು ಕೋಆಪ್ರೇಟ್ ವಿತ್ ಗಾಡ್. ಗಲಾಟೆ ಮಾಡಬೇಡ, ಭಗವಂತನ ಜೊತೆ ಸಹಕರಿಸಬೇಕು. ಹೇಗೆ ಸಹಕರಿಸೋದು? ಮೊದಲನೇದಾಗಿ ನಿನ್ನ ಕರ್ತವ್ಯ ಮಾಡಬೇಕು. ಆ ಕರ್ತವ್ಯವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು. ಮತ್ತು ಜೀವನದಲ್ಲಿ ಏನು ಬರುತ್ತೋ ಅದನ್ನು ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸಿ ಎಲ್ಲರ ಜೊತೆ ಹಂಚಿಕೊಂಡು ಅನುಭವಿಸ್ಬೇಕು. ದಿಸ್ ಈಸ್ ಕಾಲ್ಡ್ ಅವ್ರ ಜೊತೆ ಭಗವಂತನ ಜೊತೆ ಸಹಕರಿಸೋದು. ನ ಅನುವರ್ತಯತಿ. ಈಗ ಯಾರೊಬ್ರು ಹೇಳ್ತಾನೆ, ಇಲ್ಲ ನಾನು ಈ ರೀತಿ ಇರೋದಿಲ್ಲ, ನಾನು ಹೆಂಗೆ ಬೇಕೋ ಹಂಗೆ ಇರ್ತೀನಿ, ನನ್ನ ಅನುಕೂಲ, ನನಗೆ ಇಷ್ಟ ಬಂದಂಗೆ ಇರ್ತೀನಿ ಅಂತ ಹೇಳಿದ್ರೆ ಅವನಿಗೆ 3 ಹೆಸರಿಟ್ಟಿದ್ದಾನೆ ಶ್ರೀಕೃಷ್ಣ. ಆ ರೀತಿ ಯಾರು ವೇದಗಳಿಗೆ ಬೆಲೆ ಕೊಡೋದಿಲ್ಲ, ಗುರುವಾಕ್ಯಕ್ಕೂ ಬೆಲೆ ಕೊಡೋದಿಲ್ಲ, ಈ ತತ್ವ ಯಾವುದಕ್ಕೂ ಕೇರೆ ಮಾಡೋದಿಲ್ಲ, ಕರ್ಮಯೋಗಿನೇ ಅಲ್ಲ, ಅಂಥವನಿಗೆ 3 ಹೆಸರಿಡ್ತಾನೆ. ಅಘಾಯುಹು ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸ ಜೀವತಿ. ಅಘ ಅಂದರೆ ಪಾಪ. ಅವನಿಗೆ ಪಾಪ ಪ್ರಾಪ್ತಿಯಾಗತ್ತೆ, ಕೃತ್ಯವಾಯ ದೋಷ ಪ್ರಾಪ್ತಿಯಾಗತ್ತೆ. ಅವನಿಗೆ ಪಾಪ ಬರುತ್ತೆ. ಅದರಿಂದ ಆ ಪಾಪ ಯಾವಾಗಲೂ ದುಃಖ ರೂಪದಲ್ಲೇ ಬರೋದು. ಆಮೇಲೆ ಯಾಕಂದ್ರೆ ಮಾಡಬೇಕಾಗಿರೋದು ಮಾಡ್ತಿಲ್ಲ. ಯಾರು ಮಾಡಬೇಕಾಗಿರೋದು ಮಾಡಲ್ವೋ ಅವ್ರೇನು ಮಾಡ್ತಾರೆ? ಮಾಡಬಾರ್ದನ್ನೇ ಮಾಡೋದು. ಸೊ ಆ ರೀತಿ. ಆಮೇಲೆ ಇಂದ್ರಿಯಾರಾಮ. ಇಂದ್ರಿಯಾರಾಮ ಅಂದರೆ ಅವನ ಜೀವನದಲ್ಲಿ ಬರೀ ಭೋಗ ಜೀವನ ಅಷ್ಟೆ, ಬೇರೆ ಯಾವ ಶ್ರೇಷ್ಠ ಗುರಿನೂ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸ್ವಾರ್ಥ ಅಹಂಕಾರ ಎರಡೇ ಅವನ ಮೋಟಿವೇಶನ್. ಏನು? ಸ್ವಾರ್ಥ ಮತ್ತು ಅಹಂಕಾರ. ಸೊ ಅವನು ಇಂದ್ರಿಯಾರಾಮ, ಇಂದ್ರಿಯಗಳಲ್ಲೇ ರಮಿಸ್ತಾ ಇರ್ತಾನೆ. ಅದೇ ಅವನ ಜೀವನ. ಅವನ ಪ್ರಕಾರ ಅದೇ ಶ್ರೇಷ್ಠ. ಹಿ ಹ್ಯಾಸ್ ನೋ ಹೈಯರ್ ಗೋಲ್ ಇನ್ ಲೈಫ್. ಆಮೇಲೆ ಅವನ ಜೀವನ ವ್ಯರ್ಥವಾಗಿಬಿಡುತ್ತೆ. ಮೋಘಂ ಪಾರ್ಥ ಸ. ಮೋಘಂ ಅಂದರೆ ವ್ಯರ್ಥಂ. ಅವನ ಮನುಷ್ಯ ಜೀವನ ವ್ಯರ್ಥವಾಗುತ್ತೆ. ಯಾಕಂದರೆ ಪ್ರಾಣಿ ಪಕ್ಷಿಗಳು ಮಾಡೋದನ್ನೇ ಮನುಷ್ಯರು ಮಾಡಿದ್ರೆ ಅವನ ಮನುಷ್ಯ ಜೀವನ ಬೇಕಿಲ್ಲ ಅಂತ ಅರ್ಥ. ನಾಟ್ ರಿಕ್ವೈರ್ಡ್. ಸೊ ಅವನು ಮುಂದಿನ ಜನ್ಮದಲ್ಲಿ ಮತ್ತೆ ಪ್ರಾಣಿ ಶರೀರನೇ ಪ್ರಾಪ್ತಿ ಆಗೋ ಚಾನ್ಸ್ ಇದೆ. ಮೋಘಂ ಪಾರ್ಥ. ಮೋಘಂ ಅನ್ನೋದಕ್ಕೆ ಕಬೀರ್ ದಾಸರು ಒಂದು ದೋಹದಲ್ಲಿ ಹೇಳ್ತಾರೆ,
ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂಥ ಈ ನರ ಜನ್ಮ ಮೂರ್ಖಾಸಿಗೆ ಹೋಯಿತು ಕಬೀರ, ಮೂರ್ಖಾಸಿಗೆ ಹೋಯಿತು. ಸೊ ಮನುಷ್ಯ ಜನ್ಮದಲ್ಲಿ ಎಂಥ ಅದ್ಭುತವಾದಂಥ ಪ್ರಾಪ್ತಿಗಳನ್ನು ಮಾಡ್ಕೊಬೋದು. ಅದು ಮಾಡ್ಕೊಳ್ಳದೆ ಏನೋ ಒಂದು ಸಣ್ಣ ಪುಟ್ಟ ಒಂದು ಲಾಭಕ್ಕೋಸ್ಕರ ಅವನು ಇಡೀ ಮನುಷ್ಯ ಜನ್ಮವನ್ನೇ ಕಳೆದುಬಿಟ್ಟ. ಅಂದರೆ ಕರ್ಮಯೋಗದ ಭಾವನೆ ಇಲ್ಲದೆ ಇದ್ದರೆ ನಮಗೇನೋ ಒಂದು ಅನಿತ್ಯ ಫಲ ಪ್ರಾಪ್ತಿಯಾಗತ್ತೆ, ಸಣ್ಣ ಪುಟ್ಟದ್ದು ಏನೇನೋ ಪ್ರಾಪ್ತಿಯಾಗತ್ತೆ, ಅದು ಬರುತ್ತೆ ಹೋಗುತ್ತೆ, ಕೊನೆಗೆ ನಮ್ಮ ಕೈ ಖಾಲಿನೇ. ಅದಷ್ಟೇ ಅಲ್ಲ, ಸಕಾಮ ಕರ್ಮ ಮಾಡೋದರಿಂದ ನಮ್ಮ ವಾಸನೆಗಳಿಗೆ ಬಲ ಜಾಸ್ತಿ ಆಗುತ್ತೆ. ವಾಸನೆಗಳಿಗೆ ಬಲ ಜಾಸ್ತಿ ಆದಷ್ಟು ಬಂಧನ ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ. ಅದರಿಂದ ಮೋಘಂ ಪಾರ್ಥ ಸ ಜೀವತಿ, ಅವನ ಮನುಷ್ಯ ಜನ್ಮ ವ್ಯರ್ಥವಾಗೋಯ್ತು. ಮನುಷ್ಯ ಜನ್ಮ ಸ್ವಾಮಿ ಶಿವಾನಂದರು ಒಂದು ಸಣ್ಣ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಸಣ್ಣ ಕತೆ ಅಲ್ಲ, ಒಂದು ಉದಾಹರಣೆ. ಒಬ್ಬ ರಾಜ ಇದ್ದ. ಅವನಿಗೆ ಏನಂದರೆ ಪಂಡಿತರಿಗೆ ಮತ್ತು ಸಾಧಕರಿಗೆಲ್ಲ ಸನ್ಮಾನ ಮಾಡೋದು ಒಂದೊಂದು ಪದ್ಧತಿ. ಈಗಲೂ ಮಾಡ್ತಾರಲ್ಲ, ರಾಜ್ಯೋತ್ಸವ ಅಂದರೆ ಏನು, ದೊಡ್ಡವರಿಗೆ ಸನ್ಮಾನ ಮಾಡೋದು. ಅವನಿಗೆ ಒಬ್ಬ ಪಂಡಿತನ ಕರೆದು ಸನ್ಮಾನ ಮಾಡ್ತಾನೆ. ದೊಡ್ಡ ಪಂಡಿತ ಯಾರು, ಸನ್ಮಾನ ಹೇಗೆ ಮಾಡ್ತಾನೆ ಅಂದರೆ ಒಂದು ಕಾಶ್ಮೀರಿ ಶಾಲ್ ಹಾಕ್ತಾನೆ. ಕಾಶ್ಮೀರಿ ಶಾಲ್ ಅಂದರೆ ಭಾಳ ಕಾಸ್ಟ್ಲಿ, ತುಂಬ ಬೆಲೆ ಬಾಳುವಂಥದ್ದು, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬೆಲೆ ಜಾಸ್ತಿ. ಆ ಪಂಡಿತ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಅವ್ನ ಕೈಕಾಲು, ಆ ಶಾಲಿಂದ ಅವ್ನ ಕೈಕಾಲು ಒರೆಸ್ಕೊತಾನೆ, ಮುಖ ಒರೆಸ್ಕೊತಾನೆ. ಅವ್ರು ರಾಜನಿಗೆ ಅದನ್ನು ನೋಡಿ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಇದಕ್ಕೆ ಕೊಟ್ಟಿದ್ದು ಶಾಲ್ ಅವನಿಗೆ ಅಂದ್ಬಿಟ್ಟು, ಬಾಯ್ಲಿ ಅಂದ್ಬಿಟ್ಟು ಶಾಲ್ ಕಿತ್ಕೊಂಡ್ಬಿಟ್ಟು, ನಿನಗೆ ಈ ಶಾಲ್ ಬೆಲೆ ಗೊತ್ತಿಲ್ಲ, ಹೋಗಿ ನೀನು. ಆ ಥರ ಮನುಷ್ಯ ಜನ್ಮ ಭಾಳ ಬೆಲೆ ಬಾಳುವಂಥದ್ದು, ವೆರಿ ರೇರ್ ಆಪರ್ಚುನಿಟಿ. ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರಲ್ಲ, ಜಂತೂನಾಂ ನರಜನ್ಮ ದುರ್ಲಭಂ. ಮೋಕ್ಷಕ್ಕೆ 8 ಮೆಟ್ಲು ಕೊಡ್ತಾನೆ ಶ್ರೀ ಆಚಾರ್ಯ ಶಂಕರರು. ಮೋಕ್ಷಕ್ಕೆ 8 ಮೆಟ್ಲು ಹೇಳ್ತಾರೆ ಆ ಶ್ಲೋಕದಲ್ಲಿ. ಅದರಲ್ಲಿ ಮೊದಲನೇ ಮೆಟ್ಲು ಯಾವುದು? ಜಂತೂನಾಂ ನರಜನ್ಮ ದುರ್ಲಭಂ, ಬಹಳ ಅಪರೂಪದ ಮನುಷ್ಯ ಜನ್ಮ. ಸೊ ಅದನ್ನು ನಾವು ಸರಿಯಾದ ರೀತಿ ಬಳಸ್ಕೊಬೇಕು ಅಂದರೆ ಅದರ ಮೊದಲನೇ ಹೆಜ್ಜೆ ಕರ್ಮಯೋಗ. ನಾಳೆ ಮುಂದುವರ್ಸೋಣ. ನಾಳೆ 2ನೇ ಅಧ್ಯಾಯಕ್ಕೆ ಹೋಗೋಣ. ನಾಳೆಯಿಂದ ಭಗವದ್ಗೀತೆ 2ನೇ ಅಧ್ಯಾಯದ ಕರ್ಮಯೋಗ ವಿಚಾರ. ಓಂ ಸರ್ವೇ ಭವಂತು ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ನಾಳೆ ಮುಂದುವರ್ಸೋಣ. ಹರಿ ಓಂ.